ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿದೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ, ಎಂದೆಂದೂ ಶಿರವಾಗಿ ನಮಿದೆ. ಹಾಲೆಲೂಯಾ, 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 ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನು. ಆಕಾಶ ಅಳಿಯೋದರೇನು, ನಿಮ್ಮ ವಾಕ್ಯವು ಎಂದು ಅಳಿಯುವುದು. ಈ ಜೀವ ನಶಿಸಿ ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನು. ಶಾಂತಿಯ
ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಮುಂಜಾನೆಯ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾನುವಾರದ ಆನ್ಲೈನ್ ಕನ್ನಡ ಕೂಟಕ್ಕೆ ಸ್ವಾಗತ ಸುಸ್ವಾಗತ. ಈ ಸಮಯದಲ್ಲಿ ನಾವು ಸತ್ಯವೇದದಿಂದ ವಚನಗಳನ್ನು ನೋಡೋಣ. ಕೀರ್ತನೆಗಳು 118, 24 ಮತ್ತು 27. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ರಂಬೆಗಳನ್ನು ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞವೇದಿಯ ಕೊಂಬುಗಳ ಸಮೀಪಕ್ಕೆ ಬನ್ನಿರಿ. ಆಮೆನ್. ಇಲ್ಲಿ ನೋಡುವಾಗ ಈ ದಿನ ದೇವರು ನಮಗೆ ಕೊಟ್ಟಿದ್ದಾರೆ, ನಾವು ಇದರಲ್ಲಿ ಉಲ್ಲಾಸದಿಂದ ಆನಂದಿಸೋಣ. ಯಾವುದೇ ಕಾರಣ ನಾವು ಕಷ್ಟಗಳಿದ್ದಾವಂತೆ ಕುಂದಿ ಹೋಗದೆ ಉಲ್ಲಾಸ ಪಡೋಣ. ದೇವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ದಿನ ವಾಕ್ಯಗಳನ್ನು ಕೇಳೋಣ, ಸಂತೋಷವಾಗಿರೋಣ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕೂಟವನ್ನು ಪ್ರಾರಂಭಿಸೋಣ.
ತಂದೆಯಾದ ದೇವರೇ, ನೀವು ಬಹಳ ಶ್ರೇಷ್ಠರು. ಈ ದಿನವನ್ನು ನೀವೇ ನಮಗೆ ದಯಪಾಲಿಸಿದ್ರಿ, ಅದಕ್ಕಾಗಿ ನಿಮಗೆ ತುಂಬ ಕೃತಜ್ಞತೆಗಳು. ನಿಮ್ಮ ವಾಕ್ಯಗಳನ್ನು ಕೇಳಿ ನಾವು ಅದ್ಭುತವಾಗಿ ಬೆಳೆಯುವುದಕ್ಕೆ ಆಶೀರ್ವದಿಸೋರು ನೀವೇ. ನಿಮಗೆ ಮಹಿಮೆ ಉಂಟಾಗಲಿ. ಈ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ಆಮೇನ್. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯರೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ.
ಯೇಸುವೆ ದಿನವೆಲ್ಲ ಆರಾಧಿಸುವೆ ಬೇಗನೆ ಬರಲಿರುವ ಯೇಸುವೆ ಹರುಷದಿ ಆರಾಧಿಸುವೆ ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ ಆರಾಧನೆ ನಾಯಕ ನೀನೇ ಆರಾಧನೆ ಯೋಗ್ಯನು ನೀನೇ ಆರಾಧನೆಗೆ ಯಜಮಾನ ನೀನೇ ಆರಾಧನೆ ಅರಸನು ನೀನೇ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಆರಾಧನೆ ನಾಯಕ ನೀನೇ ಆರಾಧನೆಗೆ ಯೋಗ್ಯನು ನೀನೇ ನಮಸ್ಕಾರ ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ, ಒಂದು ಸಣ್ಣ ಕಥೆಯಿಂದ ಪ್ರಾರಂಭಿಸೋಣ. ಒಬ್ಬ ವ್ಯಕ್ತಿ, ಅವರ ಹೆಸರು ವಿಜಯ್ ಅನ್ಕೊಳ್ಳೋಣ. ವಿಜಯ್ ಅನ್ನುವಂಥ ವ್ಯಕ್ತಿ ರಾತ್ರಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ರಾತ್ರಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕತ್ತಲೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದ್ರೂ ಅವನ ಗಮನಕ್ಕೆ ಒಂದು ಬಾವಿ ಅವನ ಕಣ್ಣು ಕಾಣಿಸುತ್ತೆ. ಅಯ್ಯೋ, ಬಾವಿ ಇದೆ, ಇಲ್ಲಿ ಸುರಕ್ಷಿತವಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಾವಿ ನೋಡ್ಕೊಂಡು ಅದರಲ್ಲಿ ಬೀಳಬಾರ್ದು ಅಂತ ಸುರಕ್ಷತೆಯಿಂದ ಆ ಕಡೆ ತಿರ್ಕೊಂಡು ಮನೆಗೆ ಹೋಗ್ತಾನೆ. ಅದೇ ವ್ಯಕ್ತಿ ವಿಜಯ್ ಇನ್ನೊಂದು ದಿನ, ಅಂದ್ರೆ ಅದ್ರ ನೆಕ್ಸ್ಟ್ ಡೇನೆ ಬೆಳಗ್ಗೆ ದಿನ, ಅಂದ್ರೆ ಸೂರ್ಯ ಪ್ರಕಾಶ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗ್ತಾ 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 ಆ ಬಾವಿ, ಅಂದ್ರೆ ರಾತ್ರಿಯಲ್ಲಿ ನೋಡಿದ್ನಲ್ಲ ಆ ಬಾವಿಯಲ್ಲಿ ಬಿದ್ದೋಗ್ತಾರೆ. ನೀವು ಕನ್ನಡದಲ್ಲಿ ಈ ಒಂದು ಸಾಮ್ಯತೆ ಕೇಳಿರ್ತೀರಲ್ವಾ, ರಾತ್ರಿಯಲ್ಲಿ ಕಂಡ ಬಾವಿಯಲ್ಲಿ ಹಗಲ್ ಬಿದ್ದಂತೆ ಅಂತ. ಏನಂತೀರಾ ವಿಜಯ್ ಬಗ್ಗೆ? ಅಯ್ಯೋ ಮುಟ್ಟಾಳ, ಮೂರ್ಖ, ರಾತ್ರಿಯಲ್ಲಿ ಕಾಣಿಸ್ತೆ, ಅಂದ್ರೆ ಅಷ್ಟು ಕತ್ಲೆಯಲ್ಲೂ ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತೆ ಅವನಿಗೆ ಆ ಬಾವಿ ಅಂತಂದ್ರೆ, ಹಗಲಲ್ಲಿ ಇನ್ನೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಆದ್ರೂ ಯಾಕೋಗಿ ಬಿದ್ದ, ಎಂತ ಮುಟ್ಟಾಳ ಅವನು ಅಂತ ಅನ್ಕೊಳ್ತೀವಿ ನಾವು. ನಮ್ಮಲ್ಲಿ ಅನೇಕರು ಅದೇ ರೀತಿಯಾದಂಥ ಮೂರ್ಖರು, ಮುಟ್ಟಾಳ್ರು. ಯಾಕೆ? ನಮಗ್ ಗೊತ್ತಿದೆ ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ದೇವರ ಕೃಪೆ, ದೇವರ ಆಶೀರ್ವಾದದಿಂದ ನಮ್ಮ ಜೀವನ ನಡೆಯುತ್ತೆ ಅಂತ ಗೊತ್ತಿದ್ರು ಕೂಡ ಬಹಳ ಸಾರಿ ನಾವು ಪ್ರಾರ್ಥನೆ ಮಾಡಲ್ಲ. ಈ ದಿನ ಈ ಶೀರ್ಷಿಕೆಯಿಂದ ನಾವು ಪಾಠ ಕಲಿಯಲಿದ್ದೇವೆ. ಪ್ರಾರ್ಥನೆ ಮಾಡದೇ ಇರುವುದರ ಬೆಲೆ. ಆ ಒಂದು ಪಾಠ ಇವತ್ತು ನಾವು ಕಲಿತೇವೆ. ಪ್ರಾರ್ಥನೆ ಮಾಡಿ ಮುಂದುವರಿಸೋಣ. ಹೌದು ಸ್ವಾಮಿ, ಮೂರ್ಖರು ನಾನು ಮೂರ್ಖನೇ. ಅನೇಕ ಬಾರಿ ಈ ಸತ್ಯ ಗೊತ್ತಿದ್ರು ಕೂಡ ಪ್ರಾರ್ಥನೆ ಮಾಡಿದ್ರೆ ಜಯ ಇದೆ, ನೀವು ಆಶೀರ್ವಾದ ಮಾಡ್ತೀರಾ, ನಮ್ಮ ಪ್ರಾರ್ಥನೆ ನೀವು ಕೇಳಿಸ್ಕೊಂಡು ನಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಹೋದ್ರೆ ನಮ್ಗೆ ಒಳ್ಳೇದು ಅಂತ ನಮ್ಗೆ ಸ್ಪಷ್ಟತೆ ನೀಡ್ತೀರಾ. ಈ ಸತ್ಯ ಗೊತ್ತಿದ್ರು ಕೂಡ ಅನೇಕ ಬಾರಿ ಅನೇಕ ವಿಷಯಗಳು ನಾವು ನಾನು ಮಾಡಿದ್ದೀನಿ, ನಿರ್ಧಾರಗಳು ಮಾಡಿದ್ದೀನಿ. ಪ್ರಾರ್ಥನೆ ಮಾಡ್ದಿರಾ, ಪ್ರಾರ್ಥನೆ ಮಾಡದೆ ನಿರ್ಧಾರಗಳು ಎಷ್ಟು ನಷ್ಟಕರ, ಎಷ್ಟು ಹಾನಿಕರ ಅಂತ ಗೊತ್ತಿದ್ದು ಅದೇ ತಪ್ಪು ಮತ್ತೆ 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 ಮಾಡ್ತಾ ಇರುವಂತ ಮೂರ್ಖರು ನಾವು. ಆ ರೀತಿ ಇಲ್ದಿರ ವಿವೇಕ ತುಂಬಿಸುವ ಇವತ್ತು ನಿಮ್ಮ ವಚನಗಳಿಂದ ನಾವು ಕಲಿಯುವಂತ ಈ ಪಾಠದಿಂದ ನಮ್ಮ ಅಷ್ಟು ಜನರಿಗೆ ಈ ಜ್ಞಾನೋದಯ ಆಗ್ಬೇಕು. ಇನ್ನು ಮುಂದೆ ಈ ಮೂರ್ಖತನದಿಂದ ಬಾಳ್ವೆ ನಡೆಸ್ದಿರ
ನಾವು ಪ್ರಾರ್ಥನೆಯೊಂದಿಗೆ ಏನೇ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತೀರಿ. ಸರ್ವವು ನಿಮ್ಮ ಶರಣಾಗತ ಮಾಡಿ, ದೇವರೇ ನೀವಿದ್ದೀರಾ, ನೀವು ನಡೆಸ್ತೀರಾ ಅನ್ನೋಂಥ ನಂಬಿಕೆಯಲ್ಲಿ ನಮ್ಮ ಜೀವನ ನಡೆಸ್ಕೊಂಡು ಹೋಗುವಂಥ ಬುದ್ಧಿ ನಮಗೆ ನೀವು ಕೊಡ್ತೀರಾ ಅನ್ನೋಂಥ ನಂಬಿಕೆಯಿಂದ ನಾನೇನೇ ಮಾತಾಡೋದಿದ್ದು ನನ್ನ ಸ್ವಂತ ಜ್ಞಾನ ಅಲ್ದಿರ, ಪವಿತ್ರಾತ್ಮರೇ ನೀವು ನನ್ನ ಮೂಲಕ ಮಾತಾಡಿ ಈ ಪಾಠ ಕೇಳಿಸ್ಕೊಂತಾರಂತ ಎಲ್ಲಾ ಜನರು ಅವರವರ ಜೀವನದಲ್ಲಿ ಯಾವ ಹಂತದಲ್ಲಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ನೋವಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಸ್ವಾಮಿ. ಈ ನಿಮ್ಮ ವಚನಗಳಿಂದ ಅವರಿಗೆ ಮಾರ್ಗದರ್ಶನ ನೀವು ನೀಡ್ತೀರಾ, ಅವ್ರಿಗೆ ಯಾವ ರೀತಿಯಲ್ಲಿ ಅರ್ಥ ಆಗ್ಬೇಕೋ ಆ ರೀತಿಯಲ್ಲಿ ನೀವು ಅರ್ಥೈಸ್ತೀರಾ ಅಂತ ಹೇಳಿ ಸಂಪೂರ್ಣ ನಂಬಿ ಇದುವರೆಗೂ ಮಾಡಿರುವಂತ ಎಲ್ಲ ಆಶೀರ್ವಾದಗಳಿಗೆ ಕೃತಜ್ಞತೆ ಹೇಳ್ತಾ ಈ ಒಂದು ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದ ಕೇಳ್ತಾ ಇದ್ರಿ. ಆಮೇನ್. ನಮಗೆ ನಾವು ಆವಾಗ ಕೇಳ್ಕೊಬೇಕಾಗಿರುವಂತ ಪ್ರಶ್ನೆ, ನಾನು ಮೊದಲು ದೇವರನ್ನು ಕೇಳಿದಿನ? ಯಾಕಂದ್ರೆ ಪ್ರಾರ್ಥಿಸದ ನಿರ್ಧಾರಗಳ ಮೌನ ಬೆಲೆ, ಇದ್ರ ಬಗ್ಗೆನೆ ಇವತ್ತು ನಾವು ಕಲಿಯಲಿದ್ದೇವೆ. ಒಂದು ನಾವು ಯುದ್ಧದಲ್ಲೆಲ್ಲ ಇವಾಗ ನಾವು ನೋಡ್ತಾ ಇದ್ರಿ ಎಷ್ಟೊಂದ್ ಕಡೆ ಅಲ್ವಾ, ಎಲ್ಲ ಕಡೆನೂ ಯುದ್ಧ ನಡೀತಾ ಇದೆ ಅಂತ ಹೇಳಿ. ಅತಿ ದೊಡ್ಡ ಅಪಾಯವು ಯುದ್ಧ ಭೂಮಿಯಲ್ಲಿನ ಶತ್ರು ಅಲ್ಲ. ಅಂದ್ರೆ ನಮ್ಮ ಅತಿ ದೊಡ್ಡ ಅಪಾಯವು ಕೆಟ್ಟ ಮಾಹಿತಿಯೊಂದಿಗೆ ತೆಗೆದುಕೊಳ್ಳುವ ನಿರ್ಧಾರವಲ್ಲ. ಅತಿ ದೊಡ್ಡ ಅಪಾಯವು ದೇವರ ಜ್ಞಾನವಿಲ್ಲದೆ ನಾವು ತೆಗೆದುಕೊಳ್ಳುವ ನಿರ್ಧಾರವಾಗಿದೆ. ನೋಡೋದಕ್ಕೆ ಇದು ಸುಂದರ ಅನ್ಸುತ್ತೆ. ನಾವು ಪರಿಗಣಿಸಿ ನೋಡಿದಂಗೆ ನಂಬೋದಲ್ಲ, ನಾವು ವಿಶ್ವಾಸ ಮಾಡ್ಬೋದು ಅಂತ ಅನ್ಸುತ್ತೆ. ನಮ್ಮ ಕಣ್ಣುಗಳಿಗೆ ಎಲ್ಲಾನು ಚೆನ್ನಾಗೇ ಇದೆ, ಸರಿಯಾಗೇ ಇದೆ, ನಮ್ಮ ಲೆಕ್ಕಾಚಾರದಲ್ಲಿ ಇದೆಲ್ಲ ಸರಿಯಾಗೇ ಇದೆ ಅಂತ ಅನ್ಸುತ್ತೆ. ಆದರೆ ಜ್ಞಾನ ಅಂದ್ರೆ ದೇವರ ಜ್ಞಾನವಿಲ್ಲದೆ ನಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಧಾರವು ಬಹಳ ಬಹಳ ಅಪಾಯಕಾರಿಯಾಗಿರುತ್ತೆ. ಈ ವಿಷಯದ ಬಗ್ಗೆನೆ ನಾವು ಇವತ್ತು ಕಲಿಯಲಿದ್ದೇವೆ. ಬೈಬಲಲ್ಲಿ ಒಂದು ಘಟನೆ ನಡೀತು. ಏನಂತಂದ್ರೆ, ಯೆಹೋಶುವ ಮತ್ತು ಅವ್ರ ತಂಡದವರೆಲ್ಲ ಸೇರಿ ಒಂದು ಯುದ್ಧ ಆದ್ಮೇಲೆ ಇನ್ನೊಂದು ಯುದ್ಧ, ಆ ರೀತಿಲಿ ಪ್ರತಿಯೊಂದು ಯುದ್ಧನೂ ಗೆದ್ಕೊಂಡೇ ಬರ್ತಾ ಇದ್ರು. ಆ ರೀತಿಲಿ ಗೆಲ್ತಾ ಬರ್ತಾ ಇರೋಂಥ ಒಂದು ಪಯಣದಲ್ಲಿ ಕೆಲವರು ಬಂದು ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ, ಅಯ್ಯ, ನಿಮ್ ಮುಂದೆ ಗೆಲ್ಲುವಂತಹ ಪರಿಕ್ರಮ ನಮ್ಮಲ್ಲಿ ಇಲ್ಲ, ಅದಕ್ಕೋಸ್ಕರ ನಿಮ್ಮ ದಾಸರಾಗಿ ನಮ್ಮನ್ನ ತಗೊಳ್ಳಿ, ನಾವು ನಿಮ್ಗೆ ಉಪಯೋಗವಾಗಿ ಬರ್ತೀರಿ, ನಮ್ಮೇಲೆ ಯುದ್ಧ ಎಲ್ಲ ಬೇಡ ಅಂತ ಕೇಳ್ತಾರೆ. ಯೆಹೋಶುವ ನೋಡಿದ್ರೆ ಅಯ್ಯೋ ಪಾಪ, ಶರಣಾಗತರಾಗಿ ಬರ್ತಾ ಇದ್ದಾರೆ ಅಂತ ಹೇಳಿ ಆಲೋಚನೆ ಮಾಡಿ, ಆಯ್ತು ಅಂತ ಒಂದು ಒಪ್ಪಂದಕ್ಕೆ ಒಪ್ಕೊಳ್ತಾರೆ. ಅಂದ್ರೆ ನಿಮ್ಮ ವಿರುದ್ಧವಾಗಿ ನಾವು ಯುದ್ಧ ಮಾಡೋದಿಲ್ಲ ಅಂತ ಅವ್ರನ್ನ ಸೇರಿಸ್ಕೊಳ್ತಾರೆ, ಕ್ಷಮಿಸ್ಬಿಟ್ಬಿಡ್ತಾರೆ, ಒಪ್ಪಂದ ಮಾಡ್ಕೊತಾರೆ. ಆ ರೀತಿಲಿ ಮಾಡ್ಕೊಂಡಿದ್ದಾಗ ಆಗಿರುವಂತಹ ಒಂದು ಘಟನೆ ಬಗ್ಗೆನೆ ನಾವು ಇವತ್ತು ಕಲಿಯುತ್ತೇವೆ. ಸಾಧಾರಣವಾಗಿ ಕೇಳಿಸ್ಕೊಂಡ ಅಂತಂದ್ರೆ ಹೌದಲ್ವಾ, ಕೆಲವರು ಬಂದು ಅವ್ರೇನ್ ಜಂಬದಿಂದ ಬಂದು ಕೇಳ್ತಾ ಇಲ್ಲ, ಆರಾಮಾಗಿ ಬಂದು ತಗ್ಗಿದ ಮನೋಭಾವದಿಂದ ನಮ್ಮೇಲೆ ಯುದ್ಧ ಬೇಡ, ನಾವು ನಿಮ್ಗೆ ಸಹಾಯಕರಾಗಿರ್ತೀರಿ, ನಾವು ನಿಮ್ಗೆ ದಾಸರಾಗಿರ್ತೀರಿ ಅಂತ ಕೇಳ್ಕೊಂಡಾಗ ಒಪ್ಪಂದ ಬರೆಯೋದು ಸರಿನೇ ಅಂತ ಅನ್ಸುತ್ತೆ. ಆದ್ರೆ ಏನಾಯ್ತು ಅಂತ ಹೇಳಿ ಆಳವಾಗಿ ಹೋಗಿ ಇದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ನಡೆದಿದ್ದು ಯೆಹೋಶುವ 9ನೇ ಅಧ್ಯಾಯದಲ್ಲಿ. ಆ ಇಡೀ ಅಧ್ಯಾಯದಲ್ಲಿ ನೀವು ನೋಡ್ಬೋದು. ನಾವು ಕೆಲವು ವಚನಗಳು, ಆ ಅಧ್ಯಾಯದಿಂದ ಕೆಲವು ವಚನಗಳು ಓದೋಣ. ಯೆಹೋಶುವ 9ನೇ ಅಧ್ಯಾಯ ವಚನ 3-6. ಜೆರಿಕೋದವರನ್ನು ಮತ್ತು ಆಯಿ ಜನರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿ ಗಿಬ್ಯೋನಿನ ನಿವಾಸಿಗಳಿಗೆ ಮುಟ್ಟಿತು. ಅವರು ಒಂದು ಉಪಾಯವನ್ನು ಹೂಡಿದರು. ಅದೇನೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿ ತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ತೇಪೆ ಹಾಕಿದ ದ್ರಾಕ್ಷಾ ರಸದ ಹಳೆಯ ಬುದ್ದಲಿಗೆಗಳನ್ನು ಹೇರಿದರು. ಹರಿದು ಹೋಗಿದ್ದ ಹಳೆಯ ಕೆರೆಗಳನ್ನು ಮೆಟ್ಟಿಕೊಂಡರು, ಹಳೆಯ ಬಟ್ಟೆ ಬರೆಗಳನ್ನು ಹಾಕಿಕೊಂಡರು, ಒಣ ರೊಟ್ಟಿ ಚೂರುಗಳನ್ನು ಬುತ್ತಿಯಾಗಿ ಕಟ್ಟಿಕೊಂಡರು. ತಾವು ರಾಯಭಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಬಂದರು. ಅವನಿಗೂ ಇಸ್ರಾಯೇಲರಿಗೂ
ನಾವು ದೂರ ದೇಶದಿಂದ ಬಂದವರು, ನೀವು ನಮ್ಮ ಸಂಗಡ ಒಂದು ಒಪ್ಪಂದ ಮಾಡಿಕೊಳ್ಳಿ ಎಂದು ಕೇಳಿಕೊಂಡರು. ಎಲ್ಲ ಸಾಧಾರಣವಾಗಿ ಇದೆ, ತಗ್ಗಿದ ಮನೋಭಾವದಿಂದ ಬಂದು ಕೇಳ್ತಾ ಇದ್ದಾರೆ. ಇದರೇನ ಅಪಾಯ ಅಂತ ಅನ್ನಿಸ್ಬೋದು. ಈ ವಚನಗಳನ್ನ ನಾವು ಸ್ಪಷ್ಟವಾಗಿ ನೋಡೋಣ. ಯೆಹೋಶುವ ಮತ್ತು ಅವರ ತಂಡದವರು ಯೆರಿಕೋ, ಆಯಿ ಈ ಎರಡು ಪ್ರದೇಶದಲ್ಲೂ ಕೂಡ ಯುದ್ಧ ಗೆದ್ದು ಬಂದಿದ್ರು. ಅವರು ಎಷ್ಟು ಬಲಶಾಲಿಗಳಾಗಿದ್ರು, ಎಷ್ಟು ಧೈರ್ಯವಾಗಿದ್ದು ಅಂತಂದ್ರೆ, ಯಾವುದೇ ತಂಡ ಯಾರೇ ಆಗ್ಲಿ ಅವ್ರ ಎದುರುಗಡೆ ಮಿಲಿಟರಿ ಆಗಿ ದಾಳಿ ನಡೆಸ್ದ ಅಂದ್ರೆ ಅವ್ರನ್ನ ಸಂಪೂರ್ಣವಾಗಿ ಜಯಿಸುವಂತ ಸಿದ್ಧತೆಯಲ್ಲಿ ಅವರಿದ್ದರು. ಆದ್ರೆ ಇಲ್ಲಿ ಬಂದಿರೋದು ಗಿಬಿಯೋನರು, ಹಳೆ ಬಟ್ಟೆ, ಅಯ್ಯೋ ಪಾಪ ಅನ್ನೋ ರೀತಿಯಲ್ಲಿ ಇವ್ರ ಮುಂದೆ ಬಂದು ಇವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಇಂತಹ ಸನ್ನಿವೇಶಕ್ಕೆ ಅವರು ಸಿದ್ಧವಾಗಿರ್ಲಿಲ್ಲ. ಅದನ್ನೇ ನಾವು ಇಲ್ಲಿ ಗಮನಿಸ್ತಾ ಇರೋದು. ಏನಾಯ್ತು ಇದೇ ಅಧ್ಯಾಯದಲ್ಲಿ ಮುಂದುವರ್ಸ್ಕೊಂಡು ಹೋಗಿ ನೋಡೋಣ. ವಚನ 9ರಿಂದ, ಅವರು ನಿಮ್ಮ ಸೇವಕರಾದ ನಾವು ನಿಮ್ಮ ದೇವರಾದ ಸರ್ವೇಶ್ವರನ ನಾಮ ಮಹತ್ತನ್ನು ಕೇಳಿ ಬಹು ದೂರ ದೇಶದಿಂದ ಬಂದಿದ್ದೇವೆ. ಆ ನಿಮ್ಮ ದೇವರು ಈಜಿಪ್ಟಿನಲ್ಲಿ ನಡೆಸಿದ ಮಹತ್ ಕಾರ್ಯಗಳ ಸುದ್ದಿಯನ್ನು ನಮ್ಮ ಹಿರಿಯರು ದೇಶ ನಿವಾಸಿಗಳು ಕೇಳಿದ್ದಾರೆ. ಎಷ್ಬೋನಿನ ಅರಸನ ಸಿಹೋನ್ ಮತ್ತು ಅಷ್ಟೋರೋತಿನಲ್ಲಿ ವಾಸವಾಗಿದ್ದ ಬಾಷಾನಿನ ಅರಸನ ಓಗ್ ಎಂಬ ಈ ಇಬ್ಬರು ಅಮೋರಿಯರಿಗೆ ಆ ದೇವರು ಮಾಡಿದ್ದೆಲ್ಲವನ್ನೂ ಕೇಳಿದ್ದಾರೆ. ಅವರು ನಮ್ಮನ್ನು ಇಲ್ಲಿಗೆ ಕಳಿಸುತ್ತಾ, ನೀವು ಪ್ರಯಾಣಕ್ಕಾಗಿ ಬುತ್ತಿ ಕಟ್ಟಿಕೊಂಡು ಹೋಗಿ ಇಸ್ರೇಲರನ್ನು ಎದುರುಗೊಳ್ಳಿ, ನಾವು ನಿಮ್ಮ ಸೇವಕರು, ನೀವು ನಮ್ಮ ಸಂಗಡ ಒಪ್ಪಂದ ಮಾಡಿಕೊಳ್ಳಿ ಎಂದು ವಿನಂತಿಸಿ ಎಂದು ಕೇಳಿದರು. ನಾವು ನಿಮ್ಮನ್ನು ಭೇಟಿಯಾಗುವುದಕ್ಕಾಗಿ ಮನೆ ಬಿಟ್ಟು ಹೊರಟಾಗ ಪ್ರಯಾಣಕ್ಕೆಂದು ತೆಗೆದುಕೊಂಡ ಈ ರೊಟ್ಟಿ ಬಿಸಿಯಾಗಿತ್ತು, ಈಗ ಒಣಗಿ ಚೂರು ಚೂರಾಗಿದೆ ನೋಡಿ. ದ್ರಾಕ್ಷರಸ ತುಂಬಿಸಿಕೊಂಡಿದ್ದ ಈ ಬುದ್ದಲಿಗಳು ಹೊಸದಾಗಿದ್ದವು, ಈಗ ಹರಿದು ಹೋಗಿವೆ. ನಮ್ಮ ಬಟ್ಟೆ ಬರೆಗಳು ಹಾಗೂ ಕೆರೆಗಳು ದೀರ್ಘ ಪ್ರಯಾಣದಿಂದ ಸವೆದು ಹೋಗಿವೆ ಎಂದು ವಿವರಿಸಿದರು. ಇವರ ಈ ವಿವರಣೆಯಲ್ಲಿ ಕೆಲವು ವಿಷಯಗಳು ನಾವು ಗಮನ ಹರಿಸ್ಬೇಕು. ಒಂದು, ಅವ್ರು ಹೇಳ್ತಾರದಲ್ಲಿ ನೋಡ್ರೆ ಹೌದು ನಂಬಕ್ಕೆ ಸಾಧ್ಯ. ಅವ್ರು ಹೇಳ್ತಾರದು ನಿಜ ಅನ್ಸೊಂದಿರ್ತಿಲಿ. ಅವ್ರ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ? ಹಳೆಯ ಬಟ್ಟೆ, ಒಣಗಿದ ಬೂಸ್ಟ್ ಹಿಡಿದ ರೊಟ್ಟಿ. ಹೌದಪ್ಪ, ಇವರು ದೂರದಿಂದ ಬಂದಿದ್ದಾರೆ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಪ್ಲಸ್ ಅವ್ರೇನ್ ಹೇಳ್ತಿದ್ರೆ, ನಿಮ್ಮ ದೇವರು ಎಷ್ಟು ಮಹತ್ವದವರು, ಎಷ್ಟು ಜಯ ಕೊಟ್ಟಿದ್ದಾರೆ ನಿಮ್ಗೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜರಿಗೆ ಯಾವ ರೀತಿಯಲ್ಲಿ ಅವರು ಸೋಲು ಹೋಗ್ತಿದ್ರು, ಅವ್ರಿಗೇನೆಲ್ಲ ಮಾಡಿದ್ರು, ಈ ವಿಷಯ ಎಲ್ಲ ನಾವು ಕೇಳಿಸ್ಕೊಂಡಿದ್ರಿ, ನಿಮ್ ದೇವರು ಬೇಷ್ ಅಂತ ಹೇಳ್ತಾ ಇದ್ದಾರೆ. ಹೊರಗಿನ ನೋಡೋದಕ್ಕೆ ಹೌದೆಲ್ಲ ಕರೆಕ್ಟ್ ಅಲ್ಲ ಅನ್ಸುತ್ತೆ. ಆದರೆ ಇವರೆಲ್ಲ ಮಾಡ್ತಾ ಇರೋದು ವಂಚನೆ, ಉಪಾಯ ಮಾಡಿ ಬರ್ತಾ ಇರೋದು. ಅವ್ರು ಹೇಳ್ತಾ ಇರೋದು ಅರ್ಧ ಸತ್ಯ ಮಾತ್ರ. ದೂರದಿಂದ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ, ಅದು ಸುಳ್ಳು. ಅವರು ಪಕ್ಕದಲ್ಲೇ ಇದ್ದಂತ ರಾಜ್ಯದಿಂದ ಬಂದಿರೋರು. ಮಾಡ್ತಾ ಇರೋದೆಲ್ಲ ನಟನೆ, ಕಣ್ಣಿಗೆ ಕಾಣಿಸ್ತಾ ಇರೋದು, ಕಿವಿಗೆ ಕೇಳಿಸ್ತಾ ಇರೋದೆಲ್ಲ ಸತ್ಯ ಅನ್ನಿಸ್ತಾ ಇದೆ, ಆದ್ರೆ ನಿಜ ಅದಾಗಿರ್ಲಿಲ್ಲ. ಇವರು ವಂಚನೆ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಇವರು ಅರ್ಥ ಮಾಡ್ಕೊಂಡಿಲ್ಲ. ಪ್ಲಸ್ ಇದೇ ಅಧ್ಯಾಯದಲ್ಲಿ ಮುಂದುವರ್ಸ್ಕೊಂಡೋದಾಗ್ತಂದ್ರೆ 27ನೇ ವಚನದಲ್ಲಿ, ಸಭೆಗೂ ಸರ್ವೇಶ್ವರ ಆಯ್ದುಕೊಂಡ ಸ್ಥಳದಲ್ಲಿ ಕಟ್ಟಲಾಗುವ ಬಲಿಪೀಠಕ್ಕೂ ಕಟ್ಟಿಗೆ ಕಡಿಯುವವರನ್ನಾಗಿ ಹಾಗೂ ನೀರು ತರುವವರನ್ನಾಗಿ ನೇಮಿಸಿದನು. ಅವರು ಇಂದಿನವರೆಗೂ ಅದೇ ಊಳಿಗದಲ್ಲಿದ್ದಾರೆ. ಸ್ಪಷ್ಟವಾಗೇ ಇದೆ. ಅಧ್ಯಾಯ ಮುಗಿತಾ ಇದೆ. ಬಂದ್ರು, ಕೇಳ್ಕೊಂಡ್ರು, ನೋಡೋದಕ್ಕೆ ಎಲ್ಲ ಅವ್ರು ಹೇಳಿದ್ದೆಲ್ಲ ಸತ್ಯನೇ ಅನ್ನಿಸ್ತಾ ಇದೆ. ಸೇವಕರಾಗಿ ಸೇವೆನೂ ಮಾಡ್ತಾ ಇದ್ದಾರೆ. ಅದು ಬಲಿಪೀಠ, ದೇವರ ಆರಾಧನೆಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಕುಡಿಯೋ ನೀರು ತರೋದಾಗ್ಲಿ ಅಥವಾ ಕಟ್ಟಿಗೆ ಹೊಡ್ಕೊಂಡ್ ಬರೋದಾಗ್ಲಿ, ಇಂತಹ ವಿಷಯಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ಸ್ಪಷ್ಟವೇ, ಎಲ್ಲ ಸರಿಯಾನೇ ಇದೆ ಅಂತೆ. ಆದ್ರೆ ನಾವು ಗಮನಿಸಬೇಕಾಗಿರೋದು ವಚನ 14. ವಚನ 14ರಲ್ಲಿ ಹೇಳ್ತಾ ಇದ್ದಾರೆ, ಅವರು ರೊಟ್ಟಿಯನ್ನು ಸವಿದರು, ಚೆಕ್ ಮಾಡಿದ್ರು, ನೋಡಿದ್ರು, ಆದ್ರೆ ಯೆಹೋವನ ಚಿತ್ತವನ್ನು ಕೇಳಲಿಲ್ಲ ಅಂತ ಆ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಲಿಲ್ಲ. ಏನೇನು ಮಾಡಿದ್ರು ಅವರು
ಅವರು ರೊಟ್ಟಿ ನೋಡಿದ್ರು, ಹೌದಪ್ಪ ಬಹಳ ದೂರದಿಂದ ಬಂದಿರೋ ತರ ಕಾಣಿಸ್ತಾ ಇದೆ. ಅವ್ರ ಬಟ್ಟೆ ನೋಡಿದ್ರು, ಹೌದು ಹೌದು ಹರ್ಕಲಾಗ್ಬಿದೆ, ಎಷ್ಟೊಂದು ಬಹಳ ದಣಿದಿದ್ದಾರೆ ಅಂತ. ಪ್ಲಸ್ ಅವ್ರ ಹತ್ರ ಸುಮ್ಮನೆ ನೋಡೋದು ಮಾತ್ರ ಅಲ್ಲ, ಗಿಬ್ಯನವರಿಗೆ ತೀವ್ರವಾಗಿ ಪ್ರಶ್ನಿಸಿದ್ರು. ಆ ಅಧ್ಯಾಯ ಓದ್ ನೋಡಿ. ನಾಯಕರೊಂದಿಗೆ ಕುಳಿತು ಚರ್ಚಿಸಿದ್ರು. ಸಾಮಾನ್ಯವಾಗಿ ಮನುಷ್ಯ ಜ್ಞಾನದ ನೋಡಿದ್ರೆ, ಅಯ್ಯೋ ಪಾಪ ಅದು ದಣಿದು ಬಂದಿದ್ದಾರೆ, ರೊಟ್ಟಿ ಎಲ್ಲ ಇದಾಗ್ಬಿಟ್ಟಿದೆ, ಅರ್ಜೆಂಟಾಗಿ ನಾವು ಮಾಡಬೇಕು, ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ರೀತಿಲಿ ನಿರ್ಧಾರ ತಗೊಳ್ತಾ ಇದ್ದಾರೆ. ಆದ್ರೆ ಅವ್ರು ಮಾಡದೇ ಇರುವಂತಹ ಕೆಲಸ ಏನಂದ್ರೆ ಪ್ರಾರ್ಥನೆ ಮಾಡಿಲ್ಲ. ಅದು 14ನೇ ವಚನದಲ್ಲಿ ಸ್ಪಷ್ಟವಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ಯೆಹೋವನ ಚಿತ್ತವನ್ನು ಕೇಳಲಿಲ್ಲ. ಅವರು ಆ ಒಪ್ಪಂದಕ್ಕೆ ಸಹಿ ಹಾಕಕ್ಕಿಂತ ಮುಂಚೆ ದೇವ್ರ ಚಿತ್ತ ಏನು, ದೇವರು ಪ್ರತಿಯೊಂದು ಸಾರಿ ಕೂಡ ಅವ್ರು ಪ್ರಾರ್ಥನೆ ಮಾಡಿದ್ರು, ದೇವ್ರು ಉತ್ತರ ಕೊಟ್ರು, ಜಯ ಸಿಕ್ತು, ಅಂತಹ ವಿಷಯ ಇಲ್ಲಿ ಮಾಡಲಿಲ್ಲ. ಅದ್ರಲ್ಲೇನಿದೆ, ಪರವಾಗಿಲ್ಲ ತಾನೆ ಅಂತ ಅನ್ನಿಸ್ಬೋದು. ಇದು ಇಬ್ರು ಭಾಷೆಯಲ್ಲಿ 8 ಶಬ್ದಗಳ ಒಂದು ವಾರ್ತೆ. ಇದು ಅಂದ್ರೆ ಯೆಹೋವನ ಚಿತ್ತವನ್ನು ಕೇಳಲಿಲ್ಲ ಅಂತಿದೆಯಲ್ಲ, ಇದು 8 ಪದಗಳ ಒಂದು ಇದು ಸೆಂಟೆನ್ಸ್. ಇದು ಎಷ್ಟರ ಮಟ್ಟಿಗೆ ಅವರಿಗೆ ಭಾರಿಯಾಗಿತ್ತು. ಇಲ್ಲಿ ದೇವರ ಚಿತ್ತ ಕೇಳಲಿಲ್ಲ, ಅದಕ್ಕೋಸ್ಕರ ಎಂತಹ ಬೆಲೆ ಅವ್ರು ಕಟ್ಟಬೇಕಾಗಿತ್ತು ಅನ್ನೋದನ್ನ ನಾವು ಸ್ವಲ್ಪ ಪರಿಗಣಿಸಿ ನೋಡೋಣ. ಏನೋ ಯೆಶಾಯ 55ನೇ ಅಧ್ಯಾಯ, ಅಂದ್ರೆ ಯೆಶಾಯ 55ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನ ಯೋಜನೆಗಳು ನಿಮ್ಮ ಯೋಜನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗವಲ್ಲ, ನನಗೆ ಎಲ್ಲವೂ ಗೊತ್ತಿದೆ. ಭೂತಕಾಲ ಗೊತ್ತು, ಈಗೇನ್ ನಡೀತಾ ಇದೆ ಗೊತ್ತು, ಭವಿಷ್ಯ ಕಾಲನೂ ಗೊತ್ತು. ಅದಕ್ಕೋಸ್ಕರ ನಾನು ತೋರಿಸ್ಕೊಟ್ಟಂತ ಮಾರ್ಗದಲ್ಲಿ ನನ್ನ ಮಾತಿನ ಪ್ರಕಾರ ನೀವು ನಡೆದ ಅಂದ್ರೆ ನಿಮ್ಗೆ ಜಯ ಸಿಗುತ್ತೆ ಅನ್ನೋಂಥ ವಿಷಯ ಸ್ಪಷ್ಟವಾಗಿ ಗೊತ್ತಿರೋಂಥ ವಿಷಯ. ಇವ್ರಿಗೂ ಗೊತ್ತಿದೆ, ಈ ತಂಡದಲ್ಲಿರೋರ್ಗೂ ಗೊತ್ತಿದ್ದು. ಆದ್ರೂ ಕೂಡ ಮಾನವನ ಮಿತಿಗಳೆಷ್ಟಿದೆಯೋ ಅದ್ರ ಪ್ರಕಾರನೇ ಅವರು ಲೆಕ್ಕಾಚಾರ ಮಾಡಿ ನಿರ್ಧಾರ ಮಾಡ್ತಾ ಇದ್ದಾರೆ. ಏನ್ ಬ್ರದರ್ ಅದೇನೇ ಆಯ್ತು ಅಂತ ಅನ್ಕೋಬಹುದು. ಬಹಳ ಸಾರಿ ನಮ್ಮ ಜೀವನದಲ್ಲೂ ಕೂಡ ಅದ್ರಲ್ಲಿ ಏನಿದೆ, ಚಿಕ್ಕ ವಿಷಯ ತಾನೆ, ಇದೊಂದು ಡಿಸಿಷನ್ ತಾನೆ, ಇವ್ರ ಜೊತೆಲಿ ಸಮಯ ಕಳೆಯೋತಾನೆ, ಇಷ್ಟು ದುಡ್ಡು ತಾನೆ, ಅದ್ ತಾನೆ, ಇಷ್ಟೇ ತಾನೆ, ಅಷ್ಟೇ ತಾನೆ ಅಂತ ನಮ್ಮ ಮಾನವನ ಮಿತಿಗಳ ಪ್ರಕಾರ, ನಮ್ಮ ತರ್ಕದ ಮಿತಿಗಳ ಪ್ರಕಾರ ನಾವು ನಿರ್ಧಾರಗಳು ಮಾಡ್ಬಿಡ್ತೀರಿ. ಆದ್ರೆ ಅದರಿಂದ ನಾವು ಕೊಡುವಂತ ಬೆಲೆ ಎಷ್ಟು ಅನ್ನೋದ್ರ ಬಗ್ಗೆ ನಾವು ಮರ್ತೋಗ್ಬಿಡ್ತೀರಿ. ಇಲ್ಲಿ ಏನಾಯ್ತು, ಇವರು ಇಲ್ಲಿ ದೇವರ ಚಿತ್ತ, ಯೆಹೋವನ ಚಿತ್ತ ಕೇಳಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ. ಏನಾಯ್ತು ಆ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ನೋಡಿ, ಆದರೆ ಸಭಿಕರೆಲ್ಲರೂ ತಮ್ಮ ನಾಯಕರಿಗೆ ವಿರುದ್ಧ ಗೊಣಗುಟ್ಟಿದ್ದರು. ಅಂದ್ರೆ ಇಸ್ರೇಲರಲ್ಲೇ ನಾಯಕರು, ಜನರು ಇವ್ರ ವಿರುದ್ಧ ಗುಣಗುಡ್ತಾ ಇದ್ದಾರೆ, ಜಗಳ ಸ್ಟಾರ್ಟ್ ಆಯ್ತು. ಅಂದ್ರೆ ಅಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿರುವಂತ ನಿರ್ಧಾರದಿಂದ ಮೊದಲು ಇಮ್ಮಿಡಿಯೇಟ್ ಆಗಿ ತಕ್ಷಣಕ್ಕೆ ಏನ್ ತೊಂದರೆ ಸ್ಟಾರ್ಟ್ ಆಯ್ತು, ನಾಯಕರು ಜನರು ಇವ್ರ ಮಧ್ಯೆ ತರ್ಕ ಶುರು ಆಗ್ತಾ ಇದೆ. ಅದನ್ನ ನೋಡ್ತಾ ಇದ್ರೆ ಅಷ್ಟೇ ಅಲ್ದಿರ ನಾವು ಗಮನಿಸ್ಬೇಕಾದಂತ ವಿಷಯ ಏನಂತಂದ್ರೆ, ಪ್ರಾರಂಭದಲ್ಲಿ ಅಂದ್ರೆ ದೇವರು ಮೋಶೆನಿಗೆ ಏನ್ ಹೇಳಿದ್ರು, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 2ನೇ ವಚನ ನೋಡಿ, ಅವರ ಸಂಗಡ ಅಂದ್ರೆ ನಾನ್ ನಿಮ್ಮನ್ನ ಈ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋದಾಗ ನಿಮಗೆ ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ನಿಮ್ಗೆ ಜಯ ಕೊಡ್ತೀನಿ, ಯಾರೇ ಆಗ್ಲಿ ಏನೋ ಎಲ್ರನ್ನೂ ಸೋಲಿಸ್ಬಿಟ್ಟು ನಿಮ್ ಮುಂದಕ್ಕೆ ಹೋಗ್ತಾ ಇರ್ತೀರ. ಅಲ್ಲಿಗೆ ಹೋದಾಗ ಅವರ ಸಂಗಡ ಅಂದ್ರೆ ಅವ್ರನ್ನ ಜಯಿಸಿದ ನಂತರ ಅವರ ಸಂಗಡ ಒಪ್ಪಂದ ಮಾಡಿಕೊಳ್ಳಬಾರದು, ಅವರನ್ನು ಕನಿಕರಿಸಬಾರದು ಅಂತ ಸ್ಪಷ್ಟವಾಗಿ ಆ ವಚನದಲ್ಲಿ ಮೋಶೆ ಮತ್ತೆ ಅಲ್ಲಿರುವಂತ ಜನರಿಗೆಲ್ಲ ಹೇಳಿದ್ರು. ಅಷ್ಟೇ ಅಲ್ಲದ್ರೆ ಯಾಕೆ ಅಂತ ಕೂಡ ಹೇಳ್ತದೆ 20ನೇ ಅಧ್ಯಾಯದ ಅಂದ್ರೆ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 18ನೇ ವಚನ. ದೇವರು ಸುಮ್ಮನೆ ಇದ್ ಮಾಡು ಅದ್ ಮಾಡು ಅಂತ ಹೇಳ್ತಲ್ಲ, ಯಾಕೆ ಅಂತಾನು ಕೂಡ ವಿವರಿಸ್ತಾ ಇದ್ದಾರೆ. ಇಲ್ಲವಾದರೆ ಅವರು ತಮ್ಮ ದೇವರುಗಳಿಗಾಗಿ ಆಚರಿಸುವ ನಿಷಿದ್ಧ ಆಚಾರಗಳನ್ನು ನಿಮಗೆ ಕಲಿಸಿಕೊಡಬಹುದು ಮತ್ತು ನೀವು ನಿಮ್ಮ ದೇವರಾದ ಸರ್ವೇಶ್ವರನ್ನು ದ್ರೋಹಿಗಳಾಗಬಹುದು ಅಂತ ಹೇಳಿ, ಇದು ಮಾಡು ಅದು ಮಾಡು ಅಂತ ಮಾತ್ರ ಹೇಳಿದಿರ, ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕು ಅನ್ನೋಂತಹ ವಿವರ ಕೂಡ ನೀಡ್ತಾ ಇದ್ದಾರೆ.
ಇಷ್ಟು ಸ್ಪಷ್ಟವಾಗಿ ನೀಡಿರುವಂತಹ ವಿವರಣೆಗಳ ವಿರುದ್ಧವಾಗಿ ಈ ಜನರು ಹೋಗ್ತಾ ಇರೋದು ಈ ಅಧ್ಯಾಯದಲ್ಲಿ ನಾವು ನೋಡ್ತೀರಿ. ಅಂದ್ರೆ ದೇವರು ಇಸ್ರೇಲ್ ಅವ್ರನ್ನ ಆ ಕಾನಾನ್ ದೇಶಕ್ಕೆ ಹೋದಾಗ ಸಂಪೂರ್ಣ ಸ್ವತಂತ್ರ ಕೊಡ್ಬೇಕಂತಿದ್ರು. ಒಂದು ದೊಡ್ಡ ಕನಸು ಇಟ್ಕೊಂಡು ಈ ರೀತಿಲಿ ಆ ರೀತಿಲಿ ಇವರು ಜೀವನ ನಡೆಸ್ತಾರೆ ಅನ್ನೋಂಥ ಕನಸು, ಭವಿಷ್ಯ ಅದ್ಭುತವಾಗಿರುತ್ತೆ ಅನ್ನೋಂಥ ಕಾರಣವಾಗಿ ಈ ಸಂದೇಶ ಅವ್ರಿಗೆ ನೀಡಿದ್ರು. ಆ ಸ್ವಾತಂತ್ರ್ಯನ ಕಳ್ಕೊಂತಾ ಇದ್ದಾರೆ. ಈ ಗಿಬಿಯನ್ನರು ಇಲ್ಲಿ ಅವ್ರ ಜೊತೆಲಿ ಒಪ್ಪಂದ ಮಾಡಿಕೊಂಡಿರುವಂತ ಕಾರಣವಾಗಿ ಶಾಶ್ವತವಾಗಿ ಇಸ್ರೇಲ್ ಜೊತೆಲಿ ಇದ್ಬಿಡ್ತಾರೆ. ಅನೇಕ ತೊಂದರೆಗಳು ಅವರು ಎದುರಿಸ್ಬೇಕಾಗತ್ತೆ. ದೇವರು ಕೊಡುವಂತ ಆ ಸಂಪೂರ್ಣ ಸ್ವಾತಂತ್ರ್ಯ ಕಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಅನೇಕ ವಿಷಯಗಳು ನಡೀತು. ಅದರಲ್ಲಿ ಒಂದು ವಿಷಯ, ಇಲ್ಲಿ ಇವರು ಪ್ರಾರ್ಥನೆ ಮಾಡದೆ ಮಾಡಿರುವಂತಹ ಈ ಒಪ್ಪಂದದ ಕಾರಣವಾಗಿ ಏನಾಯ್ತು ಅಂತ ಹೇಳಿ ನಾವು 2ನೇ ಸಾಮುವೇಲ 21ನೇ ಅಧ್ಯಾಯದಲ್ಲಿ ನೋಡಿ. 2ನೇ ಸಾಮುವೇಲ 21ನೇ ಅಧ್ಯಾಯ. ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೆ ಬಿಡದೆ ಬರವಿತ್ತು. 3 ವರ್ಷಗಳ ಕಾಲ ಬರ. ಅವಾಗ ದಾವೀದನು ಸರ್ವೇಶ್ವರ ಸ್ವಾಮಿಯನ್ನು ವಿಚಾರಿಸಿದಾಗ ದೇವ್ರ ಹತ್ರ ಕೇಳ್ತಾನೆ, ದಾವಿದ ಏನಕ್ಕೆ ದೇವರೇ, ಯಾಕೆ ಈ ಕಷ್ಟ, ಇಷ್ಟು ಬರ, ಅಂದ್ರೆ 3 ವರ್ಷಗಳ ಕಾಲ ಬರ ಯಾಕೆ ಅಂತ ಕೇಳಿದಾಗ ದೇವರು ವಿವರಿಸ್ತಾರೆ, ಸೌಲನು ಗಿಬ್ಯೋನರನ್ನು ಕೊಲ್ಲಿಸಿದ್ದರಿಂದ ಅವನ ಮೇಲೂ ಅವನ ಮನೆಯವರ ಮೇಲೂ ರಕ್ತಾಪರಾಧ ಇರುತ್ತದೆ ಎಂಬ ಉತ್ತರ ದೊರಕಿತು. ವಚನ 2, ಗಿಬ್ಯೋನ್ಯರು ಇಸ್ರೇಲ್ ಕುಲಗಳಿಗೆ ಸೇರಿದವರಲ್ಲ, ಅವರು ಅಳಿಯದೆ ಉಳಿದ ಅಮೋರಿಯರಷ್ಟೇ. ಇಸ್ರೇಲರು ತಾವು ಇವರನ್ನು ಕೊಲ್ಲುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರು. ಆದರೂ ಸೌಲನು ಇಸ್ರೇಲ್ ಮತ್ತು ಯಹೂದ ಕುಲಗಳ ಮೇಲೆ ತನಗಿದ್ದ ಅಭಿಮಾನದ ನಿಮಿತ್ತ ಇವರನ್ನು ನಿರ್ನಾಮಗೊಳಿಸಬೇಕೆಂದಿದ್ದನು. ಇಲ್ಲಿ ಯೆಹೋಶುವ 9ನೇ ಅಧ್ಯಾಯದಲ್ಲಿ ಇವರು ಪ್ರಾರ್ಥನೆ ಮಾಡದಿರೋ ಒಪ್ಪಂದ ಮಾಡ್ಬಿಡ್ತಾರೆ. ನಿಮ್ಮ ಮೇಲೆ ನಾವು ಯುದ್ಧ ಮಾಡೋದಿಲ್ಲ, ನಿಮ್ಮನ್ನ ಸಾಯಿಸೋದಿಲ್ಲ ಅಂತ ಹೇಳಿ ಒಪ್ಪಂದ ಸೈನ್ ಮಾಡ್ಬಿಟ್ಟಿರ್ತಾರೆ. ಹಲವಾರು ವರ್ಷಗಳು ಆದ ನಂತರ ಈಗ ಅಂದ್ರೆ 2ನೇ ಸಾಮುವೇಲ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೀರಿ, ಬರ ಬಂದಿದೆ. ಯಾಕೆ ಬರ ಬಂತು ಅಂತ ಹೇಳಿ ದಾವೀದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳ್ತಾ ಇದ್ರೆ, ಸೌಲನು ಈ ಗಿಬ್ಯನವರು ಇಸ್ರೇಲ್ ಅವರಲ್ಲ, ಅವ್ರನ್ನ ನಾಶ ಮಾಡ್ತೀನಿ ನಾನು, ನೋಡಿ ಏನ್ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಹೋಗಿ ಅವ್ರನ್ನೆಲ್ಲ ನಾಶ ಮಾಡ್ತಾನೆ, ಅವ್ರನ್ನ ಕೊಲ್ತಾನೆ. ಆ ಕಾರಣವಾಗಿ ರಕ್ತಾಪರಾಧ ಬಂದದಕ್ಕೋಸ್ಕರ ಈಗ 3 ವರ್ಷಗಳ ಕಾಲ ಬರ ಇದೆ ಅಂತ ಹೇಳಿ ಒಂದಾದ್ಮೇಲೆ ಒಂದು ಅನೇಕ ರೀತಿಯಾದಂತ ಬೆಲೆ ಇಸ್ರೇಲರು ಕೊಡ್ಬೇಕಾಗಿತ್ತು. ಕಾರಣ ಆ ದಿನ ಅಲ್ಲಿ ಒಪ್ಪಂದ ಸಹಿ ಹಾಕಕ್ಕಿಂತ ಮುಂಚೆ ದೇವರ ಚಿತ್ತ ಏನು ಅನ್ನೋದು ಇವರು ಮರ್ತು ಬಿಟ್ಟಿದ್ರು, ಕೇಳಲಿಲ್ಲ ಅಂತ ಸ್ಪಷ್ಟವಾಗಿ 9ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಬ್ರದರ್ಸ್ ಸಿಸ್ಟರ್ಸ್, ಈ ವಿಷಯದಿಂದ ನಾವು ಕಲಿತುಕೊಳ್ಳಬೇಕಾದಂತ ಪಾಠ ಏನು? ಈಗ ನಮ್ಮ ಜೀವನದ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ನಾವು ಇದೇ ರೀತಿಯಾದಂತ ತಪ್ಪು ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ಈ ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದೀರಿ? ಎಷ್ಟರ ಮಟ್ಟಿಗೆ ನಾವು ಹಾನಿ ಅನುಭವಿಸ್ತಾ ಇದ್ದೀರಿ? ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಇದು ಇನ್ನೊಂದು ಪಾಠ. ಓಕೆ, ಕೇಳಿಸ್ಕೊಂಡ್ರಿ, ಆಮೇಲೆ ಮುಂದಕ್ಕೆ ಹೋಗ್ತೀರಿ ಅನ್ನೋದಲ್ದಿರ ಸ್ವಲ್ಪ ನಿಲ್ತು ಆಲೋಚಿಸೋಣ. ನಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಇವರು ಇಲ್ಲಿ ಮಾಡಿದಂತ ತಪ್ಪು ಕೂಡ ಖಂಡಿತವಾಗ್ಲಿ ನಾವೆಲ್ಲರೂ ಮಾಡಿದ್ದೀರಿ. ಇನ್ನೂ ಅದೇ ತಪ್ಪು ಮತ್ತೆ ಮತ್ತೆ ಮಾಡ್ತಾ ಇದ್ದೀನ? ನಾನು ಮೂರ್ಖನಾಗಿದ್ದೀನ? ರಾತ್ರಿ ಕಂಡ ಬಾವಿಯಲ್ಲಿ ಹಗಲ್ ಬಿದ್ರು ಅಂತಾರಲ್ಲ, ಅಂಥ ಮೂರ್ಖನ ನಾನು? ಗೊತ್ತಿದ್ದು ಕೂಡ ನಾನು ಪ್ರಾರ್ಥನೆ ಮಾಡ್ದಿರ ಇಷ್ಟೆಲ್ಲ ನಷ್ಟ ಅನುಭವಿಸ್ತಾ ಇದ್ದೀನಿ, ಇಷ್ಟೆಲ್ಲ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಇನ್ನೂ ಕೂಡ ಅನೇಕ ವಿಷಯಗಳ ಬಗ್ಗೆ ಪ್ರಾರ್ಥನೆ ಮಾಡ್ದಿರಾ ನಮ್ಮ ಜೀವನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ಪವಿತ್ರಾತ್ಮನು ಈಗ ನಮಗೆ ಏನ್ ಪಾಠ ಕಲಿಸ್ತಾ ಇದ್ದಾನೆ? ಯಾವ ವಿಷಯಗಳು ಎತ್ತಿ ತೋರಿಸ್ತಾ ಇದ್ದಾರೆ? ನೋಡು, ನೀನು ಇಲ್ಲಿ
ನಿನ್ನ ಜೀವನದಲ್ಲಿ ಅಲ್ಲಿ ನೀನು ಪ್ರಾರ್ಥನೆ ಮೇಲೆ ಆಧಾರಿತನಾಗಿರ್ಲಿಲ್ಲ, ದೇವರ ಚಿತ್ತ ಏನು ಅಂತ ಕೇಳ್ದಿರ ನೀನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀಯಾ ಅಂತ ಯಾವ ಯಾವ ವಿಷಯಗಳು, ಯಾವ ಯಾವ ಕ್ಷೇತ್ರದಲ್ಲಿ ನನ್ನ ಜೀವನ ದೇವ್ರ ಚಿತ್ರದ ಕೇಳ್ದಿರ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಪವಿತ್ರಾತ್ಮ ಏನ್ ತೋರಿಸ್ತಾ ಇದ್ದಾರೆ ಅನ್ನೋಂಥ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮೆಲ್ಕ್ ಹಾಕಿ ನೋಡೋಣವಾ. ನಾವು ಎಷ್ಟು ಮಂದ ಬುದ್ಧಿಯವರು ಅಂತಂದ್ರೆ, ಈ ವಿಷಯ ಗೊತ್ತಿದ್ರು ಕೂಡ ಬಹಳ ಸಾರಿ ಇದರ ತೀವ್ರತೆ, ಇದರಿಂದ ನಾವು ಎಷ್ಟು ನಷ್ಟ ಅನುಭವಿಸ್ತಾ ಇದ್ದೀರಿ ಅನ್ನೋಂಥ ವಿಷಯ ಅರಿಯದೇ ಹೋಗ್ತೀರಿ. ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾಕೆ ನಾವು ಕೇಳಬೇಕು? ಪ್ರತಿಯೊಂದು ವಿಷಯನೂ ದೇವ್ರ ಹತ್ರ ಕೇಳಬೇಕಾ? ಪ್ರತಿಯೊಂದು ವಿಷಯನೂ ಪ್ರಾರ್ಥಿಸಿ ನಿರ್ಧಾರ ಮಾಡಬೇಕಾ? ಯಾಕೆ ಈ ರೀತಿಲಿ ಮಾಡಬೇಕು? ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ ಏನ್ ಹೇಳುತ್ತೆ? ನಿನ್ನ ಸಂಪೂರ್ಣ ಹೃದಯದಿಂದ ಯೆಹೋವನಲ್ಲಿ ಭರವಸೆ ಇಡು, ನಿನ್ನ ಸ್ವಂತ ಬುದ್ಧಿ ಮೇಲೆ ಆಧಾರ ಪಡಬೇಡ ಅಂತ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ ಹೇಳ್ತದೆ. ಹಂಗಂದ್ರೆ ಏನು? ಯಾಕೆ ದೇವರು ನಾವು ನಮ್ಮ ಸ್ವಂತ ಬುದ್ಧಿ ಮೇಲೆ ಆಧಾರವಾಗಿರಬಾರ್ದು ಅಂತ ಹೇಳ್ತಾರೆ? ಯಾಕಂತಂದ್ರೆ ನಾವು ಮನುಷ್ಯರು, ನಾವು ಸ್ವಲ್ಪ ಮಾತ್ರ ಆಲೋಚನೆ ಮಾಡಕ್ ಸಾಧ್ಯ, ಎಲ್ಲವೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಗ್ರಹಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೋಡ್ತಾ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಂತಿದ್ದೀನಿ, ನಾನು ನೋಡ್ತಾ ಇದ್ರೆ ನನ್ನ ಕಣ್ಣು ಮುಂದೆ ಇಷ್ಟು ಮಾತ್ರ ಕಾಣಿಸುತ್ತೆ. ಇದ್ರ ಈ ಕಡೆ ಏನಾಗ್ತಾ ಇದೆ ನನ್ಗೆ ಕಾಣಿಸ್ತಾ ಇಲ್ಲ, ಇದ್ರ ಈ ಕಡೆ ಏನಾಗ್ತಾ ಇದೆ ನನ್ಗೆ ಕಾಣಿಸ್ತಾ ಇಲ್ಲ, ಹಿಂದೆ ಏನಾಗ್ತಾ ಇದೆ ನನ್ಗೆ ಕಾಣಿಸ್ತಾ ಇಲ್ಲ, ಕೆಳಗೆ ಏನಾಗ್ತಾ ಇದೆ ನನ್ಗೆ ಕಾಣಿಸ್ತಾ ಇಲ್ಲ, ಮೇಲೆ ಏನಾಗ್ತಾ ಇದೆ ನನ್ಗೆ ಕಾಣಿಸ್ತಾ ಇಲ್ಲ, ಇಷ್ಟು ಮಾತ್ರ ನನಗೆ ಕಾಣಿಸುತ್ತೆ. ಇಷ್ಟಲ್ಲೇ ನಾವು ಅನ್ಕೊಂಡ್ಬಿಡ್ತೀರಿ, ನಾನು ಜ್ಞಾನಿ, ನನ್ಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದ್ರ ಪ್ರಕಾರ ನಾನು ನಿರ್ಧಾರ ಮಾಡ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಮೂರ್ಖತನ ಮಾಡ್ತೀವಿ. ನಮಗೆ ನಮ್ಮ ಕಣ್ಣಿಗೆ ಕಾಣದೇ ಇರೋಂಥ ವಿಷಯ, ಅಂದ್ರೆ ನಮ್ಮ ಬುದ್ಧಿಗೆ ಎಟಕದೇ ಇರೋಂಥ ಅನೇಕ ವಿಷಯಗಳಿದೆ. ಅದು ನಿಮಗೆ ಗೊತ್ತಿಲ್ಲ. ದೇವ್ರು ಹೇಳ್ತಾ ಇರೋದು, ಆ ವಿಷಯಗಳು ನಿಮಗೆ ಗೊತ್ತಿಲ್ಲ, ಆ ವಿಷಯಗಳು ನನಗ್ ಗೊತ್ತಿದೆ, ನನಗ್ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ನಿಮ್ಮ ಸ್ವಂತ ಬುದ್ಧಿ ಮೇಲೆ ಆಧಾರಿತವಾಗಿ ಇರ್ದಿರ ನನ್ನ ಮೇಲೆ ಭರವಸೆ ಇಡಿ. ಯಾಕಂದ್ರೆ ನನಗೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ, ನಾನೇ ಸೃಷ್ಟಿ ಮಾಡಿರೋದು, ನಾನೇ ಯಜಮಾನ, ನಿಮ್ಮ ಒಳಿತುಗೋಸ್ಕರನೇ ನಾನೆಲ್ಲ ಪ್ಲಾನ್ ಮಾಡಿರೋದು, ಯೋಜನೆಗಳು ಮಾಡಿರೋದು ನಿಮಗೆ ಆಶೀರ್ವಾದ ಮಾಡ್ಬೇಕು, ನೀವು ಸಂತೋಷವಾಗಿರ್ಬೇಕು ಅನ್ನೋದಕ್ಕೋಸ್ಕರನೇ ಮಾಡಿರೋದು. ನನ್ನ ಮೇಲೆ ಭರವಸೆ ಇಡಿ ಅಂತ ಆ ವಚನದ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರೂ ಇಲ್ಲ, ನಾನು ಸ್ವಂತ ಶಕ್ತಿ ಮೇಲೆ ಆಧಾರಿತನಾಗಿರ್ತೀನಿ, ಸ್ವಂತ ಬುದ್ಧಿ ಮೇಲೆ ನಾನು ಅದ್ರ ಪ್ರಕಾರ ನಿರ್ಧಾರ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ನಮ್ಮ ಅಹಂಕಾರ ಕಾಣಿಸುತ್ತೆ. ನಾನು ನನ್ನ ಶಕ್ತಿ, ನನ್ನ ಬಲ, ನನ್ನ ಬುದ್ಧಿ ಇದ್ರ ಪ್ರಕಾರ ಹೋಗ್ತೀನಿ ಅನ್ನೋಂಥ ಅಹಂಕಾರದಿಂದ ಮೀರಿತಾ ಇರೋದು ಕಾಣಿಸ್ತಾ ಇರತ್ತೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಸುಮ್ಮನೆ ಓಡ್ತಾ ಇದ್ರೆ ಅದು ಕಾಣಿಸಲ್ಲ ನಮ್ಗೆ. ನನ್ನಲ್ಲಿ ಅಹಂಕಾರ ಏನೋ ಇದೆ ಅನ್ನೋ ವಿಷಯ ನಮಗೆ ಕಾಣಿಸ್ತಾ ಇಲ್ಲ. ನಿಂತು ನೋಡಿ ಆಲೋಚಿಸಿ, ಆವಾಗ ಗೊತ್ತಾಗುತ್ತೆ, ಹೌದಲ್ವಾ, ಎಷ್ಟು ಅಹಂಕಾರಿ ನಾನು. ಅದ್ರ ಬದಲಾಗಿ ದೇವ್ರೆ, ನನಗೆ ಸ್ವಲ್ಪ ಮಾಹಿತಿ ಮಾತ್ರ ಇದೆ, ಇದ್ರ ಪ್ರಕಾರ ಇಷ್ಟು ಮಾತ್ರ ನಾನು ನಿರ್ಧಾರ ಮಾಡಬಲ್ಲೆ. ನಿಮಗೆ ಎಲ್ಲಾ ಮಾಹಿತಿ ಇದೆ, ನಿಮ್ಮ ಹತ್ರ ಎಲ್ಲಾ ಮಾಹಿತಿ ಇದೆ, ನಿಮ್ಗೆಲ್ಲಾ ಜ್ಞಾನ ಇದೆ. ಅದಕ್ಕೆ ನಿಮಗೆ ಶರಣಾಗತನಾಗ್ತಾ ಇದ್ದೀನಿ. ಸಂಪೂರ್ಣವಾಗಿ ಸರ್ವವು ನಿಮ್ಮ ಮುಂದೆ ಇಟ್ಟು ನಿಮ್ಮ ಚಿತ್ತದ ಪ್ರಕಾರ ನನ್ನ ನಡೆಸಿ ಪ್ರಾರ್ಥನೆ ಮಾಡಿದಾಗ ಆ ಮನೋಭಾವ ನಮ್ಮಲ್ಲಿ ಬರುತ್ತೆ. ಆ ಮನೋಭಾವದಿಂದ ದೇವರ ಪಾದ ಹತ್ರ ಇತ್ತು ಅವರ ಮಾಹಿತಿ, ಅವರ ಚಿತ್ತ, ಅದ್ರ ಪ್ರಕಾರ ನಾವು ನಡಿಬೇಕು ಅನ್ನೋಂಥ ಮನೋಭಾವದಿಂದ ನಡೆದ ಅಂತಂದ್ರೆ ಎಲ್ಲ ಆಶೀರ್ವಾದ, ನಾವು ನಿಜವಾದ ಸಂತೋಷ, ನಿಜವಾದ ಶಾಂತಿ, ನಿಜವಾದ ನೆಮ್ಮದಿ ಅನುಭವ ಮಾಡಕ್ ಸಾಧ್ಯ ಆಗತ್ತೆ. ಆ ಕಾರಣಕ್ಕೋಸ್ಕರನೇ ದೇವರು ಹೇಳ್ತಾ ಇರೋದು, ನನ್ನ ಚಿತ್ತ ಏನು ಅಂತ ತಿಳ್ಕೊಂಡು ನಿಮ್ ಜೀವನ ನಡೆಸಿ, ಮೊದಲು ನನ್ನ ಹತ್ರ ಬಂದು ಕೇಳಿ, ನನ್ನ ಹತ್ರ ಪ್ರಾರ್ಥನೆ ಮಾಡಿ. ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನಿಮ್ಮ ಸ್ವಂತ ಶಕ್ತಿ ಮೇಲೆ, ಬುದ್ಧಿ ಮೇಲೆ ಆಧಾರ ಬೇಡ.
ಸಂಪೂರ್ಣ ಹೃದಯದಿಂದ ಯೆಹೋವನ ಅಂದ್ರೆ ಸೃಷ್ಟಿಕರ್ತನಾದ ನನ್ನ ಮೇಲೆ ನಂಬಿಕೆ ಇಡು, ನನ್ನ ಮೇಲೆ ಆಧಾರವಾಗಿ ಇಟ್ಕೊಂಡು ನಿನ್ ಜೀವನ ನಡೆಸು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ದೇವರು ಕೇಳ್ತಾ ಇದ್ದಾರೆ. ಈಗ ನಮ್ಮ ಜೀವನದಲ್ಲಿ ಇರುವಂತಹ ಗಿಬ್ಬಿಯನ್ನರು ಯಾರು? ಇಲ್ಲಿ ಈ ಒಂದು ಕಥೆಯಲ್ಲಿ ನಾವು ನೋಡಿದ್ರಲ್ಲ, ಗಿಬ್ಬಿಯನ್ನರು ಬಂದು ಯಾವ ರೀತಿಯಲ್ಲಿ ಮೋಸ ಮಾಡಿದ್ರು, ಆ ಮೋಸದ ಒಪ್ಪಂದ ಸಹಿ ಹಾಕಿಸ್ಕೊಂಡ್ರ ಅದರಿಂದ ತಲಾಂತರವರೆಗೂ ಅವರು ಬೆಲೆ ಕಟ್ಟಬೇಕಾಗಿತ್ತು. ಸೊ ಅಂತಹ ಗಿಬ್ಬಿಯೋನ್ನರು ನಮ್ಮ ಜೀವನದಲ್ಲಿ ಯಾರು, ಏನು ಅನ್ನೋದ್ರ ಬಗ್ಗೆ ಮೆಲ್ಕು ಹಾಕೋಣ. ಒಂದು, ಸಂಬಂಧಗಳು, ಫ್ರೆಂಡ್ಸ್ ಇರ್ಬೋದು, ನೆಂಟರು ಇರ್ಬೋದು, ಕಾಣೋದಕ್ಕೆ ಆಕರ್ಷಣೆ ಅನ್ಸುತ್ತೆ, ಅನುಕೂಲ ಅನ್ಸುತ್ತೆ. ಇವ್ರ ಜೊತೆಲಿ ಸಮಯ ಕಳೆದಾಗ ಚೆನ್ನಾಗಿರುತ್ತಪ್ಪ, ಈ ಫ್ರೆಂಡ್ ಜೊತೆಲಿ ಇದ್ದಾಗ ನಂಗೆ ಸಂತೋಷ ಅನ್ಸುತ್ತಪ್ಪ, ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ, ಅವ್ರ ಜೊತೆಲಿ ಸಮಯ ಕಳೆದಾಗ, ಅವ್ರ ಜೊತೆಲಿ ಇದ್ದಾಗ ನನಗೇನೋ ಎಲ್ಲ ಅನುಕೂಲ ಅನ್ಸುತ್ತೆ, ತಮಾಷೆಯಾಗಿರುತ್ತೆ, ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅವ್ರ ಜೊತೆಲಿ ಇರ್ತೀರಿ, ಅವ್ರನ್ನೇ ಹೋಗಿ ಭೇಟಿ ಮಾಡ್ತೀರಿ, ನಮ್ಮ ಸಮಯ ಎಲ್ಲ ಅವ್ರ ಜೊತೆಲಿ ಕಳೀತಾ ಇರ್ತೀರಿ. ಅದು ಕಾಣೋದಕ್ಕೆ ಮಾತ್ರ. ನಾವು ಕೇಳಬೇಕಾಗಿದ್ದು, ಈ ವ್ಯಕ್ತಿಯು ನನ್ನ ಜೀವನದಲ್ಲಿ ದೇವರ ಉದ್ದೇಶಕ್ಕೆ ಸರಿಯಾದವರೇ? ದೇವರ ಉದ್ದೇಶ ನನ್ನ ಜೀವನದಲ್ಲಿ ಏನೇನಿದೆಯೋ ಅದ್ರ ಪ್ರಕಾರ ನಡೆಸೋದಕ್ಕೆ ಈ ವ್ಯಕ್ತಿ ನನಗೆ ಸಹಾಯಕನಾಗಿದ್ದಾನ, ಅಥವಾ ದೇವರ ವಿರುದ್ಧ ಹೋಗೋದಕ್ಕೆ ಇವನು ಸಹಾಯ ಮಾಡ್ತಾ ಇದ್ದಾನ? ಆ ಪ್ರಶ್ನೆ ನಮಗೆ ನಾವೇ ಕೇಳ್ಕೋಬೇಕು. ಯಾರ್ಯಾರಿದ್ದಾರೆ? ಯಾರ್ಯಾರ ಜೊತೆಲಿ ನಾನು ಸಂಪರ್ಕ ಕಟ್ ಮಾಡ್ಕೋಬೇಕಾಗಿದೆ? ಯಾರ್ಯಾರ ಜೊತೆಲಿ ಸಂಬಂಧ ನಾನು ಸರಿಪಡಿಸ್ಕೋಬೇಕಾಗಿದೆ? ನಾನು ನೇರವಾಗಿ ಮಾತಾಡ್ಬೇಕು. ಇಲ್ಲಪ್ಪ ನೋಡಿ, ನಿನ್ ಜೊತೆಲಿ ಇದ್ದಾಗೆಲ್ಲ ಈ ತರ ನಾವು ಖರ್ಚು ಮಾಡ್ತಾ ಇದ್ದೀರಿ, ಸಮಯ ಖರ್ಚು ಮಾಡ್ತಾ ಇದ್ರಿ, ಹಣ ಖರ್ಚು ಮಾಡ್ತಾ ಇದ್ರಿ, ಇದರಲ್ಲಿ ಯಾವುದೇ ಅರ್ಥವಿಲ್ದಿರ ಹೋಗ್ತಾ ಇದೆ, ನಾವು ಸರಿಪಡಿಸ್ಕೋಬೇಕು ಅಂತ ನೇರವಾಗಿ ಅವ್ರ ಹತ್ರ ಮಾತಾಡಿ. ನಿಮ್ ಜೀವನವನ್ನು ಸರಿಪಡಿಸ್ಕೊಂಡು ಅವ್ರ ಜೀವನವನ್ನು ಸರಿಪಡಿಸ್ಕೋಬೇಕು. ಆ ರೀತಿಯಲ್ಲಿ ಸಂಬಂಧ ಸರಿಪಡಿಸ್ಕೋಬೇಕು. ಆ ರೀತಿಯಲ್ಲಿ ಸಂಬಂಧ ಸರಿಯಾಗಿಲ್ವಾ, ಬಹುಶಃ ಅವ್ರ ಜೊತೆಲಿ ಕಟ್ಟೆ ಮಾಡ್ಬೇಕೇನು? ಆಲೋಚನೆ ಮಾಡಿ ನೋಡಿ, ಯಾವ ವ್ಯಕ್ತಿ ನನ್ನ ಜೀವನದಲ್ಲಿ ಗಿಬ್ಬಿಯೋನನಾಗಿದ್ದಾನೆ? ಅದು ಸಂಬಂಧಗಳ ಬಗ್ಗೆ. ಸೊ ಅದೇ ರೀತಿಯಲ್ಲಿ ನನ್ನ ವೃತ್ತಿ ಅಥವಾ ಆರ್ಥಿಕತೆ ಬಗ್ಗೆ ಆಲೋಚನೆ ಮಾಡ್ದಂತಂದ್ರೆ, ಈ ಕೆಲಸದಲ್ಲಿ ನನಗೆ ಸಂಬಳ ಜಾಸ್ತಿ ಸಿಗ್ತಾ ಇದೆ, ಕಣ್ಣಿಗೆ ಕಾಣೋದು, ನನಗೆ ಅನೇಕ ಅವಕಾಶಗಳು ಸಿಗ್ತಾ ಇದೆ, ಬೆಳೆಯೋದಕ್ಕೆ ಅವಕಾಶಗಳು ಸಿಗ್ತಾ ಇದೆ, ಭವಿಷ್ಯ ಉಜ್ವಲ ಕಾಣಿಸ್ತಾ ಇದೆ, ಕಣ್ಣಿಗೆ ಕಾಣೋದು. ಆದ್ರೆ ನಾವು ಕೇಳಬೇಕಾಗಿರೋ ಪ್ರಶ್ನೆ, ಇದು ದೇವರು ನನಗಾಗಿ ತೆರೆದಿರುವ ಬಾಗಿಲೆ ಅಥವಾ ಕೇವಲ ಆಕರ್ಷಣೆಯೇ? ನಾನು ಈ ಕೆಲಸ ಮಾಡ್ತಾ ದೇವರ ಚಿತ್ತದ ಪ್ರಕಾರ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಅಥವಾ ಈ ಕೆಲಸದಲ್ಲಿ ಎಷ್ಟು ಮಗ್ನನಾಗ್ಬಿಟ್ಟಿದ್ದೀನಿ, ನನಗೆ ಹಣ ಬೇಕು, ಸಂಪಾದನೆ ಬೇಕು, ನನಗೆ ಪ್ರಮೋಷನ್ ಬೇಕು, ಆ ರೀತಿಲಿ ಈ ರೀತಿಲಿ ಅನ್ಕೊಂಡು ಎಷ್ಟು ಮಗ್ನನಾಗ್ಬಿಟ್ಟಿದ್ದೀನಿ ಅಂದ್ರೆ, ದೇವ್ರ ಚಿತ್ತ ಏನಿದೆ, ದೇವ್ರ ಕಾರ್ಯ ಏನಿದೆ, ದೇವರ ರಾಜ್ಯ ಏನಿದೆ ಕಟ್ಟಬೇಕು, ನನ್ನ ಕುಟುಂಬ ಯಾವ ರೀತಿಲಿ ಕಟ್ಟಬೇಕು, ಆ ರೀತಿಲಿ ಇಲ್ದಿರ ಈ ಆಕರ್ಷಣೆಯಿಂದೇನೆ ಹೋಗ್ತಾ ಇದ್ದೀನಾ? ನಾವು ನಮಗೆ ಕೇಳ್ಕೋಬೇಕಾಗಿರುವಂತ ಪ್ರಶ್ನೆ. ಈ ಕೆಲಸ, ಈ ಹಣದ ಆಸೆ, ಆ ಪ್ರಮೋಷನ್ ನನ್ನ ಜೀವನಕ್ಕೆ ಗಿಬ್ಬಿಯೋನ ಆಗಿದ್ದಾನೆ? ಕೇಳ್ಬೇಕಾಗಿರುವಂತ ಪ್ರಶ್ನೆ. ಇನ್ನೊಂದು, ಈ ರೀತಿಯಲ್ಲಿ ಅನೇಕ ವಿಷಯದಲ್ಲಿ ನಾವು ಮೆಲುಕು ಹಾಕ್ಬೇಕಾಗಿದೆ. ಬರೀ 3 ವಿಷಯಗಳು, ಒಂದು ಸಂಬಂಧಗಳು, 2 ವೃತ್ತಿ ಅಥವಾ ಹಣಕಾಸಿನ ವಿಷಯದಲ್ಲಿ, 3ನೇದು ದೈನಂದಿನ ಆಯ್ಕೆಗಳು. ನಾವು ಪ್ರತಿದಿನ ಬಹಳ ಆಯ್ಕೆಗಳು ಮಾಡ್ತೀವಿ. ಎಷ್ಟು ಆಯ್ಕೆಗಳು ಮಾಡ್ತೇವೆ ಅಂದ್ರೆ, ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಒಂದು ದಿನ ಎಷ್ಟು ಆಯ್ಕೆಗಳು ಮಾಡ್ತಾನೆ ಅಂತ ಗೊತ್ತಾ ನಿಮಗೆ? ಅನೇಕ ರಿಸರ್ಚ್ ಮಾಡಿರುವಂತ ವ್ಯಕ್ತಿಗಳು, ಒಂದು ರಿಸರ್ಚ್ ಪ್ರಕಾರ ನಾನು ಓದಿರೋದೇನಂತಂದ್ರೆ, ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಒಂದು ದಿನ 35,000 ಆಯ್ಕೆಗಳು ಮಾಡ್ಬೇಕು. ಅದು ಊಟದ ವಿಷಯ ಇರ್ಬೋದು, ಅಥವಾ ಏನ್ ಬಟ್ಟೆ ಹಾಕೋಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು, ಈ ರೀತಿಲಿ ಅದೆಲ್ಲ ನಾವು ಎಣಿಸ್ತಾ ಹೋಗ್ತಾ ಅಂತಂದ್ರೆ 35,000 ಆಯ್ಕೆಗಳು ಮಾಡ್ತೀವಿ ಪ್ರತಿದಿನ. ಈ ಆಯ್ಕೆಗಳಲ್ಲಿ, ಪ್ರತಿದಿನ ಮಾಡುವಂತ ಆಯ್ಕೆಗಳಲ್ಲಿ ನಮ್ಮ ಕಣ್ಣಿಗೆ ಕಾಣೋದೇನು? ಇದು ಪ್ರಾಯೋಗಿಕತೆ ಮತ್ತು ಇಂದಿನ ಟ್ರೆಂಡ್ಗಳು, ಅಂದ್ರೆ ಪ್ರಪಂಚ ಯಾವ ರೀತಿಲಿ ಹೋಗ್ತಾ ಇದೆ ಆ ರೀತಿಲಿ ನಾನು ಹೋಗ್ತಾ ಇದ್ದೀನ? ನನ್ನ ಆಯ್ಕೆಗಳು ಪ್ರಪಂಚದಲ್ಲಿ ಟ್ರೆಂಡಿಂಗ್ ಆಗಿದೆಯೋ ಅದ್ರ ಪ್ರಕಾರ ನನ್ನ ಆಯ್ಕೆಗಳಾಗ್ತಿದ್ಯಾ? ನಮ್ಮ ಕಣ್ಣು ಕಾಣೋದು. ಕೇಳ್ಬೇಕಾಗಿರೋ ಪ್ರಶ್ನೆ, ಈ ಪರಿಸ್ಥಿತಿಯ ಕುರಿತು
ದೇವರ ದೃಷ್ಟಿಕೋನವೇ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಸಮಯ ಯಾವ ರೀತಿಲಿ ಖರ್ಚು ಮಾಡ್ತಾ ಇದ್ದೀನಿ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ವಿಷಯ ಏನು ಆಯ್ಕೆ ಮಾಡ್ತಾ ಇದ್ದೀನೋ ಇದು ದೇವರ ದೃಷ್ಟಿಕೋನದಲ್ಲಿ ಹೇಗಿದೆ, ಅವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಇದೆಯಾ, ಅವರಿಗೆ ಪ್ರಸನ್ನತೆ ನೀಡ್ತಾ ರೀತಿಯಲ್ಲಿ ಇದೆಯಾ, ಅಥವಾ ಅವರ ನಾಮಕ್ಕೆ ಭಂಗಿ ಪಡಿಸೋ ರೀತಿಯಲ್ಲಿ ಇದೆಯಾ? ನಾನು ಮಾಡ್ತಾ ಇರುವಂತ ಈ 35,000 ಆಯ್ಕೆಗಳಲ್ಲಿ ಎಷ್ಟರ ಮಟ್ಟಿಗೆ ದೇವರ ಮೆಚ್ಚುಗೆ ಪ್ರಕಾರ ಇದೆ? ಆ ಆಯ್ಕೆಗಳು ನನ್ನ ಜೀವನದಲ್ಲಿ ಗಿಬಿಯೋನೆ ಆಗ್ತಿದ್ಯಾ? ಆಲೋಚನೆ ಮಾಡಿ ನೋಡೋಣ. ಎಷ್ಟರ ಮಟ್ಟಿಗೆ ನಾನು ನನ್ನ ಜೀವನದಲ್ಲಿ ಗಿಬಿಯೋನರಿಗೆ ಅವಕಾಶ ನೀಡ್ತಾ ಇದ್ದೀನಿ ಅನ್ನುವಂಥ ಪ್ರಾಮಾಣಿಕತೆಯ ಮಾತುಕತೆ ನಮ್ಮ ಜೊತೆಲಿ ನಾವು ಮಾಡಬೇಕಾಗಿದೆ. ನಾವು ತಗೊಳ್ಳುವಂತಹ ಈ ಒಂದು ನಿರ್ಧಾರಗಳು ಅನೇಕ ಬಾರಿ ಪ್ರಾರ್ಥನೆ ಮಾಡ್ದಿರ ತೆಗೆದುಕೊಂಡಂತ ನಿರ್ಧಾರಗಳು. ಅಂದ್ರೆ ಇಲ್ಲಿವರೆಗೂ ನಮ್ಮ ಜೀವನ ಯಾವ ರೀತಿ ನಡ್ಕೊಂಡು ಬಂದಿದೆಯೋ ಅಷ್ಟು ಆ ಜೀವನದ ಬಗ್ಗೆ ನಾನು ಈ ಅಧ್ಯಯನ ಓದ್ಬೇಕಾದ್ರೆ, ಈ ಗಿಬಿಯೋನರ ಬಗ್ಗೆ ತಿಳ್ಕೊಬೇಕಾದ್ರೆ ನಾನು ನನ್ನ ಜೀವನದ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ಆವಾಗ ನನ್ನ ಮನಸ್ಸಿಗೆ ತಾಕಿದ್ದೆ ಅಂತಂದ್ರೆ, ನನ್ನ ಜೀವನದಲ್ಲಿ ಈ ನಾನು ಮಾಡ್ಕೊಂಡಿರುವಂತಹ ಈ ಆಯ್ಕೆಗಳು, ಒಪ್ಪಂದಗಳು, ಸಂಬಂಧಗಳು ಪ್ರಾರ್ಥನೆ ಮಾಡದೆ ಮಾಡಿರುವಂತ ವಿಷಯಗಳು ಎಷ್ಟರ ಮಟ್ಟಿಗೆ ನಷ್ಟ ತಂದಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ಬೇಕು. ಅನೇಕ ನಷ್ಟ, ಕೆಲವು ನಷ್ಟಗಳು ಪರ್ಮನೆಂಟ್ ಆಗೋಗ್ಬಿಟ್ಟಿದೆ. ಅದು ಬ್ಲ್ಯಾಕ್ ಮಾರ್ಕ್ ತರ ನನ್ನ ಜೀವನದಲ್ಲಿ ಆಗೋಗ್ಬಿಟ್ಟಿದೆ. ಆ ಬೆಲೆ ನಾನು ಇನ್ನೂ ಕೊಡ್ತೇನೆ. ಅಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಮಾಡಿರುವಂತಹ ಆ ಒಪ್ಪಂದ ಅಂತಂದ್ರೆ ಸಹಿ ಹಾಕಿರೋ ಒಪ್ಪಂದ ಅಂತಲ್ಲ, ನಾನು ಮಾಡಿರುವಂತ ಆಯ್ಕೆ, ನಾನು ಮಾಡ್ಕೊಂಡಿರುವಂತ ನಿರ್ಧಾರ ಈಗ್ಲೂ ಬೆಲೆ ಕಟ್ಟೋ ರೀತಿಯಲ್ಲಿದೆ. ಎಷ್ಟು ನಷ್ಟಗಳು ಅನುಭವಿಸಿದ್ದೀನಿ, ಎಷ್ಟರ ಮಟ್ಟಿಗೆ ಒಳ್ಳೆ ಕಾರ್ಯಗಳು ಮಾಡ್ಬೋದಾಗಿತ್ತು, ಆಶೀರ್ವಾದಗಳು ಪಡಿಬೋದಾಗಿತ್ತು, ಅದ್ರ ಬದಲಾಗಿ ನಷ್ಟ, ಕಷ್ಟ, ನೋವುಗಳು ಅನುಭವಿಸಿದ್ದೀನಿ. ಕಾರಣ ನಾನು ಪ್ರಾರ್ಥನೆ ಮಾಡಿಲ್ಲ, ದೇವರ ಚಿತ್ತ ಏನು ಅಂತ ಕೇಳಿಲ್ಲ. ಅದು ನೆನ್ಸ್ಕೊಂಡಾಗ ಬಹಳ ಬೇಜಾರಾಯ್ತು, ಛೇ ಅಂತ ಅನಿಸ್ತು. ಇವಾಗ ನಾನು ಭೂತಕಾಲಕ್ಕೆ ಹೋಗಿ ಅದನ್ನೆಲ್ಲ ಬದಲಾವಣೆ ಮಾಡಕ್ ಆಗೋದಿಲ್ಲ. ನಾನು ಕಲಿತಾ ಇರುವಂತ ಪಾಠ ಅಂತಂದ್ರೆ, ಇನ್ಮೇಲಾದ್ರೂ ಆ ತಪ್ಪುಗಳು ಮಾಡಬಾರ್ದು. ಕೆಲವು ಸಾರಿ ನಾನು ಬೇರೆಯವ್ರ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನಾನು ಲೋನ್ ತಗೊಂಡು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಅದರಿಂದ ನಷ್ಟ ಅನುಭವಿಸಿದ್ದೀನಿ. ಕೆಲವು ಸಾರಿ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಬೇರೆಯವ್ರಿಗೆ ಇಷ್ಟ ಆಗ್ತಿದೆಯಲ್ಲ, ಬೇರೆಯವ್ರ ಸಂತೋಷಕ್ಕೋಸ್ಕರ ಕೆಲವು ಕಾರ್ಯಗಳು ಮಾಡಿದ್ದೀನಿ, ಅದರಿಂದ ಎಷ್ಟು ನಷ್ಟ ಅನುಭವಿಸ್ತೀನಿ. ಈ ರೀತಿಲಿ ನಾನು ಒಂದೊಂದು ಲೆಕ್ಕ ಹೋಗ್ತಾ ಇದ್ರೆ, ಅಯ್ಯಯ್ಯೋ ನಾನು ಎಂಥ ತಪ್ಪುಗಳು ಮಾಡಿದ್ದೀನಿ, ಎಂತಹ ತಪ್ಪಾದ ಆಯ್ಕೆಗಳು ಮಾಡಿದ್ದೀನಿ. ಆ ಒಂದೊಂದು ಸಾರಿ ಕೂಡ ಪ್ರಾರ್ಥನೆ ಮಾಡಿದ್ದಿದ್ರೆ ಎಷ್ಟೋ ಆಶೀರ್ವಾದಗಳು ನನಗೂ, ನನ್ನ ಕುಟುಂಬಕ್ಕೂ, ಸ್ನೇಹಿತರಿಗೂ ದೇವರ ರಾಜ್ಯದಲ್ಲಿ ತರ್ಬೋದಾಗಿತ್ತು, ದೇವರು ತರ್ತಾ ಇದ್ರು ನನ್ನ ಮೂಲಕ ಅನ್ನುವಂಥ ವಿಷಯ ನನಗೆ ಅರ್ಥ ಆಯ್ತು. ಅದ್ರ ಬಗ್ಗೆ ಸುಮ್ಮನೆ ಕೇಳಿಸ್ಕೊಂಡು ಮುಂದೆ ಹೋಗೋ ರೀತಿಲಿ ಇಲ್ದಿರ ಸಮಯ ತಗೊಂಡು ಆಲೋಚನೆ ಮಾಡೋಣ. ಹೌದಲ್ವಾ, ನಾನು ಈ ವಿಷಯದಲ್ಲಿ ತಪ್ಪು ಮಾಡಿದೆ, ಆ ವಿಷಯದಲ್ಲಿ ಅದರಿಂದ ನಷ್ಟ ನನಗೆ ಇಷ್ಟೊಂದು ಆಯ್ತು, ಅಯ್ಯೋ ಇದರಿಂದ ನಾನು ಇವತ್ತು ಕೂಡ ನಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ವಿಷಯ ಸ್ಪಷ್ಟವಾಗಿ ನಮ್ಮ ಮನಸ್ಸಿನ ಕಣ್ಣುಗಳು ತೆಗೆದು ನೋಡಿ ಪ್ರಾಮಾಣಿಕತೆಯಿಂದ ಹೌದು ಇದೆಲ್ಲ ಆಗಿದೆ, ಆ ನಷ್ಟ ಎಷ್ಟಾಗಿದೆ ಅಂತ ಗೊತ್ತಾದ್ರೇನೆ ನಾವು ಇನ್ಮೇಲೆ ಬದಲಾವಣೆ ಆಗಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಸಮಯ ತಗೋದು ಆಲೋಚನೆ ಮಾಡಿ ನೋಡಿ. ಪ್ರಾರ್ಥಿಸದ ತೆಗೆದುಕೊಂಡ ನಿರ್ಧಾರಗಳ ಅಗೋಚರವಾದಂತ ಬೆಲೆಗಳು ಎಷ್ಟು ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ದೇವರು ಎಷ್ಟು ಕರುಣೆಯುಳ್ಳವರು, ಪ್ರೀತಿ ಉಳ್ಳವರು ಅಂತಂದ್ರೆ, ಇಲ್ಲಿ ಯೆಹೋಶುವ ಅವರ ತಂಡ ದೇವರ ಚಿತ್ತ ಕೇಳಿದಿರೋ ಒಪ್ಪಂದ ಮಾಡಿದ್ರು, ಆ ಮಾಡಿರೋದ್ರಿಂದ ಎಷ್ಟೊಂದು ಬೆಲೆ ಕಟ್ಟರು. ಆ ವಿಷಯ ನನ್ಗಾಗ್ಲೇ ನಾನು ಕೆಲವು ವಚನಗಳಿಂದ ತೋರಿಸ್ಕೊಟ್ಟೆ. ಆದ್ರೂ ದೇವರ ಕೃಪೆ ಎಷ್ಟು, ದೇವರ ಪ್ರೀತಿ ಎಷ್ಟು ಅಂತಂದ್ರೆ, ಇದೇ ಗಿಬ್ಬಿಯನ್ನರು ಬಹಳ ವರ್ಷಗಳಾದ ನಂತರ ಯೆರೂಸಲೇಮ್ ಗೋಡೆ ಕೆಡವಿದೆ ಅಂತಾಗ ನೆಹೆಮೆಯ ಅವರೆಲ್ಲ ಬಂದು ಗೋಡೆ ಕಟ್ತಾರಲ್ವಾ, ಆ ದೃಶ್ಯಗಳಲ್ಲಿ ಈ ಗಿಬ್ಬಿಯನ್ನರು ಬಂದು ಸಹಾಯ ಮಾಡ್ತಾರೆ, ಗೋಡೆ ಕಟ್ಟೋ ವಿಷಯದಲ್ಲಿ ಸಹಾಯ ಮಾಡ್ತಾರೆ. ಅಂದ್ರೆ ಮಾಡಿರುವಂತ ತಪ್ಪು ಕೂಡ ದೇವ್ರು ಯಾವ ರೀತಿಯಲ್ಲಿ ಆಶೀರ್ವಾದವಾಗಿ ಮಾರ್ಪಡಿಸಿದ್ರು ಅನ್ನೋದಕ್ಕೋಸ್ಕರ ಸಂಕೇತ ಅದು.
ಯಾವ ರೀತಿಲಿ ರೋಮಪುರದವ್ರಿಗೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತಾರ, ಏನೇ ನಮ್ಮ ಜೀವನದಲ್ಲಿ ಆದ್ರೂ ಕೂಡ ದೇವರು ಅದನ್ನ ಒಳ್ಳೆ ರೀತಿಯಾಗಿ ಬದಲಿಸಬಲ್ಲ ಶಕ್ತರು. ಯಾವಾಗ? ಎಲ್ಲಿವರೆಗೂ ನಾವು ಅವ್ರನ್ನ ಪ್ರೀತಿ ಮಾಡ್ತಾ ಇರ್ತಿರೋ, ಎಲ್ಲಿವರೆಗೂ ಹೌದು ನಾನು ಮಾಡಿದ ತಪ್ಪು, ನಾನು ತಗೊಂಡ ನನ್ನ ನಿರ್ಧಾರ ತಪ್ಪು, ನನ್ನ ಆಯ್ಕೆ ತಪ್ಪು, ನನ್ನ ಕ್ಷಮಿಸಿ ದೇವ್ರೇ, ನನ್ನ ಕ್ಷಮಿಸಿ ಅಂತ ನಾವು ಶರಣಾಗತರಾದಾಗ ಆ ನಷ್ಟ ಕೂಡ ನಮ್ಮ ಆಶೀರ್ವಾದವಾಗಿ, ನಮಗೆ ಆಶೀರ್ವಾದವಾಗಿ ದೇವರು ಬದಲಾವಣೆ ಮಾಡಬಹುದು ಅನ್ನೋದೇ ರೋಮಾಪುರದಲ್ಲಿ 8:28 ಹೇಳ್ತಾ ಇರೋದು. ಆದ್ರೆ ನಾವು ಕಂಡೀಷನ್ ಇದೆ. ಏನ್ ಕಂಡೀಷನು? ನಾವು ಅವ್ರನ್ನ ಪ್ರೀತಿ ಮಾಡ್ತಾ ಇರ್ಬೇಕು. ಎಲ್ಲಿವರೆಗೂ ನಾವು ಅವ್ರಿಗೆ ಶರಣಾಗತರಾಗಿ ನಾನು ತಪ್ಪು ಮಾಡಿದ್ದೀನಿ ಅಂತ ಅಂಗೀಕಾರ ಮಾಡಿ ಅವ್ರಿಗೆ ನನ್ನ ಸ್ವಂತ ಅನ್ನೋದ ರೀತಿಯಲ್ಲಿ ಅಲ್ದಿರ, ದೇವರೇ ನಿಮ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನೋಂಥ ಮನೋಭಾವ ಇದ್ದ ಅಂತಂದ್ರೆ ಆ ನಷ್ಟ ಕೂಡ ಆಶೀರ್ವಾದವಾಗಿ ದೇವರು ಬದಲಾವಣೆ ಮಾಡಬಹುದು. ಆ ವಿಷಯ ಇಲ್ಲಿ ಗಿಬಿಯನರಲ್ಲೂ ನಾವು ನೋಡ್ತೀರಿ, ಈ ವಚನ ರೋಮಾಪುರದಲ್ಲಿ 8:28 ಕೂಡ ನಾವು ನೋಡ್ತೀವಿ. ಸೊ ನಾವು ಮಾಡ್ಬೇಕಾಗಿರುವಂತ ವಿಷಯ 5 ಹಂತಗಳಲ್ಲಿ ದೇವರ ಮಾರ್ಗದರ್ಶನವನ್ನು ಕೇಳುವ 5 ಹಂತಗಳು. ಮೊದಲು, ನಿಲ್ಲಿ. ಯಾವುದೇ ಎಷ್ಟೇ ಒತ್ತಡದ, ಅರ್ಜೆಂಟ್ ಆಗಿ ಮಾಡಬೇಕು, ಅರ್ಜೆಂಟ್ ಆಗಿ ನಾನು ಈ ಸಾಲ ತೀರಿಸಬೇಕು, ಅದಕ್ಕೋಸ್ಕರ ಇನ್ನೊಂದು ಸಾಲ ತಗೋಬೇಕು, ಎಷ್ಟೇ ಅಂತಹ ಒತ್ತಡಗಳಿದ್ರು, ಅಯ್ಯೋ ಇಷ್ಟು ಟೈಮಲ್ಲಿ ನಾನು ನಿರ್ಧಾರ ಮಾಡಿಲ್ಲ ಅಂದ್ರೆ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅನ್ನೋಂತಹ ಒತ್ತಡ ಇದ್ರೂ ಕೂಡ ಸ್ವಲ್ಪ ನಿಲ್ಲಿಸಿ, ನಿಲ್ಲಬೇಕು. ಅರ್ಜೆಂಟಲ್ಲೇ ನಾವು ಬಹಳ ತಪ್ಪುಗಳು ಮಾಡೋದು. ನಿಲ್ಲಿ, ಮೊದಲನೇದು. ಎರಡನೇದು, ನಿಂತು ಪ್ರಾರ್ಥಿಸಿ. ಪ್ರತಿಯೊಂದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಾರ್ಥಿಸಿ. ಎರಡನೇ ಹಂತ. ಮೂರನೇ ಹಂತ, ಪ್ರಾರ್ಥನೆ ಮಾಡಿದ ನಂತರ ಕೆಲವು ಸಾರಿ ದೇವರು ಟಕ್ ಅಂತ ಆನ್ಸರ್ ಮಾಡ್ಬಿಡ್ತಾರೆ, ಟಕ್ ಅಂತ ಆಶೀರ್ವಾದ ಮಾಡ್ಬಿಡ್ತಾರೆ. ಕೆಲವು ಸಾರಿ ನಾವು ಕಾಯ್ಬೇಕಾಗತ್ತೆ, ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಸೊ ಕಾಯೋಣ, ದೇವರ ಉತ್ತರ ಬರೋವರೆಗೂ ಕಾಯೋಣ. ಮೂರನೇ ಹಂತ. ನಾಲ್ಕನೇದು, ಪರಿಶೀಲಿಸಿ. ದೇವರ ವಾಕ್ಯಕ್ಕೂ ದೈವಿಕ ಸಲಹೆಗಾರನ ಮಾತಿಗೂ ನಾನೇನ್ ಮಾಡ್ತಾ ಇದ್ದೀನೋ ಅದನ್ನ ಹೊಂದಣೆ ಮಾಡಿ ನೋಡಿ. ಹೌದು, ಇವ್ರು ಹೇಳ್ತಾರ ಅಡ್ವೈಸ್ ಕರೆಕ್ಟ್ ಆಗಿದೆ, ಬೈಬಲ್ ಪ್ರಕಾರನೇ ಅದೇ ತರ ಇದೆ ಅಂತಂದ್ರೆ ಎಸ್, ಆ ಒಂದು ದಾರಿಯಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ, ಆ ಆಯ್ಕೆ ನಾನು ಮಾಡ್ತೀನಿ. ಇಲ್ಲ ಇದು ವಿರುದ್ಧವಾಗಿದೆ, ದೇವ್ರ ವಾಕ್ಯ ಬೇರೆ ಹೇಳ್ತಾ ಇದೆ, ಇಲ್ಲ ನನಗೆ ಹಿಂಗ ಅನಿಸ್ತಾ, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರಿತವಾಗಿರಬೇಡ. ದೇವರ ವಾಕ್ಯದ ಪ್ರಕಾರ ದೈವಿಕ ಸಲಹೆಗಾರರು ಏನ್ ಹೇಳ್ತಾ ಇದಾರೋ ಅವ್ರ ಪ್ರಕಾರ ಇದು ಸರಿ ಇದೆಯಾ ಅಂತಹ ಪರಿಶೀಲನೆ ಮಾಡೋಣ. ಇದು 4ನೇ ಹಂತ. 5ನೇದು, ವಿಧೇಯರಾಗೋಣ. ಬಹಳ ಸಾರಿ ನಮ್ಮ ಮನಸ್ಸಿಗೆ ನಮ್ಗೆ ಇಷ್ಟ ಆಗ್ತಲ್ಲ, ನನ್ಗೆ ಕಷ್ಟ ಆಗ್ತದೆ, ನನ್ಗೆ ಅನಿಸ್ತಾ ಅಂತ ಅನಿಸ್ಬೋದು. ಆದ್ರೂ ವಿಧೇಯರಾಗೋಣ. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ದೇವರ ಮಾರ್ಗದರ್ಶನ ಹೀಗಿದೆ ಅಂತಂದ್ರೆ ವಿಧೇಯರಾಗೋಣ. ಈ 5 ಹಂತಗಳಲ್ಲಿ ನಾವು ನೋಡ್ಕೊಂಡೋದ ಅಂತಂದ್ರೆ ನಮ್ಮ ಜೀವನ ಅದ್ಭುತವಾಗಿರೋದಕ್ಕೆ ಖಂಡಿತ 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 ಸಾಧ್ಯ. ಸೊ ನನ್ನ ಜೀವನದಲ್ಲಿ ಒಂದು ವಿಷಯ ಘಟನೆ ನಾನು ಹೇಳ್ತೇನೆ. ಒಂದ್ ಕಡೆ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನಗೆ ಟ್ರೈನಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇತ್ತು. ನನಗೆ ಆಸೆ ಆಯ್ತು, ನಾನು ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ಯಾಕೆ ಆ ರೀತಿಲಿ ಹೋಯ್ತು ಅಂತಂದ್ರೆ, ಇಲ್ಲಿ ನಾನು ತರಬೇತಿ ನೀಡಬೇಕಾದ್ರೆ ಇದು ಸ್ಟೆಪ್ 1, ಇದು ಸ್ಟೆಪ್ 2, ಈ ರೀತಿಲಿ ಸ್ಟೆಪ್ಗಳು, ಅಂದ್ರೆ ಏನ್ ಕೆಲಸ ಮಾಡಬೇಕು ಟ್ರೈನಿಂಗ್ ಅದೇ ಮಾಡ್ಬೇಕಾಗಿತ್ತು. ಈ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಈ ಸ್ಟೆಪ್ಗಳ ಪ್ರಕಾರ. ಸೊ ಅದೇ ಪ್ರತಿ ಸಾರಿಗಳು ಟ್ರೈನಿಂಗ್ ಮಾಡಿ 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 ಬೇಜಾರು ಅನಿಸ್ತಾ ಇತ್ತು. ಇದಲ್ದಿರ ಇನ್ನೊಂದು ಡಿಪಾರ್ಟ್ಮೆಂಟ್, ಅಂದ್ರೆ ಆ ಒಂದು ಆಫೀಸಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಇತ್ತು. ಆ ಡಿಪಾರ್ಟ್ಮೆಂಟ್ ಅವರು ಲೀಡರ್ಶಿಪ್ ಟ್ರೈನಿಂಗ್, ಯಾವ ರೀತಿಯಲ್ಲಿ ವ್ಯಕ್ತಿಯ ಬದಲಾವಣೆ, ವ್ಯಕ್ತಿಯ ಬೆಳವಣಿಗೆ ಆಗ್ಬೋದು, ಇಂಥ ವಿಷಯಗಳು ಟ್ರೈನಿಂಗ್ ಮಾಡ್ತಾ ಇತ್ತು. ಆ ಟೀಮಲ್ಲಿ ನಾನು ಹೋಗಿ ಸೇರ್ಕೋಬೇಕು ಅಂತ ನನಗೆ ಆಸೆ ಇತ್ತು. ನಾನು ಹೋಗಿ ಕೇಳ್ಕೊಂಡೆ, ನನಗೆ ಆ ಟೀಮಲ್ಲಿ ಅವಕಾಶ ಮಾಡಿಕೊಡಿ ಅಂತಂದ್ರೆ, ಇಲ್ಲ ಆಲ್ರೆಡಿ ನಮ್ಮ ಹತ್ರ ಟ್ರೈನರ್ಸ್ ಎಲ್ಲ ಇದ್ದಾರೆ, ಟ್ರೈನಿಂಗ್ ಮ್ಯಾನೇಜರ್, ನೀನು ಟ್ರೈನಿಂಗ್ ಮ್ಯಾನೇಜರ್ ಆಗಿದ್ಯಾ, ಟ್ರೈನಿಂಗ್ ಮ್ಯಾನೇಜರ್ ಹುದ್ದೆಗಿಲ್ಲಿ ಅವಕಾಶ ಇಲ್ಲ. ಸೀನಿಯರ್ ಮ್ಯಾನೇಜರ್ ಇದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ, ಟ್ರೈನಿಂಗ್ ಮ್ಯಾನೇಜರ್ ಇಲ್ಲ. ಆ ಹುದ್ದೆ ನನ್ ಕೊಡಿ ಅಂದ್ರೆ ಇದು ಸಾಕು, ನಮಗೆ ಬೇಡ ಅಂತ ಹೇಳ್ಬಿಟ್ರು. ನನಗೆ ಬೇಜಾರಾಯ್ತು. ನಾನು ಪ್ರಾರ್ಥನೆ ಮಾಡಿದ್ದೆ, ದೇವರೇ ನನಗೆ ಆ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಬೇಕು, ನನಗೆ ಆಸಕ್ತಿ ಅಂತ ಪ್ರಾರ್ಥನೆ ಮಾಡಿದ್ದೆ. ಪ್ರಾರ್ಥನೆ ಮಾಡಿದ್ರು ಕೂಡ ಯಾಕೆ ದೇವ್ರ ಆಶೀರ್ವಾದ ಮಾಡಿಲ್ಲ ಅಂತ ಬೇಜಾರಾಯ್ತು. ಇದು ಒಂದ್ ಕಡೆ ನಡೀತಾ ಇತ್ತು. ಇನ್ನೊಂದ್ ಕಡೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಬಾಸು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್.
ಒಂದು ಕೆಲಸ ಕೊಟ್ಟ ಅಂತಂದ್ರೆ 5 ನಿಮಿಷದಲ್ಲಿ ಮುಗಿಸ್ಬೇಕು. 5 ನಿಮಿಷದಲ್ಲಿ ಮುಗಿಸಿಲ್ಲ ಅಂದ್ರೆ ಬಂದೇ ಕೇಳ್ತಾರೆ, ಇನ್ನೂ ಆಗಿಲ್ವಾ, ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ರೆ, ಹಾಗೆ ಹೇಗೆ ಅಂತ ಹೇಳ್ತಾರೆ. ನಮಗೆಲ್ಲ ಅನಿಸ್ತಾ ಇತ್ತು, ಯಪ್ಪ ಇನ್ನೇನು ಒಳ್ಳೆ ಕಂಪ್ಯೂಟರ್ ತರ, ಹಿಂಗಾಗಿದ ತಕ್ಷಣ ಎಲ್ಲ ಕೆಲಸ ಆಗ್ಬಿಡ್ಬೇಕು. ನಾವು ಮನುಷ್ಯರು ಕೆಲಸ ಮಾಡ್ತಾ ಇದ್ರಿ, ಸಮಯ ಬೇಕಾಗುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿದ್ರು. ಬೇಜಾರು ಅನಿಸ್ತಾ ಇತ್ತು, ಈ ಡಿಪಾರ್ಟ್ಮೆಂಟ್ ಇರ್ಬೋದು, ಆ ಡಿಪಾರ್ಟ್ಮೆಂಟ್ ಹೋಗಿ ಚೆನ್ನಾಗಿರ್ತೈತಲ್ಲ. ಒಂದು ಈ ಬಾಸ್ ತಲೆನೋವು ತಪ್ಪಿಸ್ತಾ ಇತ್ತು ಅನಿಸ್ತು. ಇನ್ನೊಂದು ಇದೇ ಟ್ರೈನಿಂಗ್ ಮಾಡಿ 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 ಬೇಜಾರಾಗ್ತಿದೆ. ಆ ಡಿಪಾರ್ಟ್ಮೆಂಟ್ ಹೋದ್ರೆ ಬೇರೆ ಬೇರೆ ರೀತಿಯಲ್ಲಿ ಟ್ರೈನಿಂಗ್ ಮಾಡ್ಬೋದಾಗಿತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು ನನಗೆ. ಪ್ರಾರ್ಥನೆ ಮಾಡಿದ್ದೆ ಇದ್ರ ಬಗ್ಗೆ. ಪ್ರಾರ್ಥನೆ ಮಾಡಿದ್ರು ಕೂಡ ನನಗೆ ಆ ಡಿಪಾರ್ಟ್ಮೆಂಟ್ಗೂ ಅವಕಾಶ ಸಿಕ್ಕಿಲ್ಲ, ಈ ಬಾಸ್ ತಲೆನೋವು ತಪ್ಪಿಸ್ಕೊಳ್ಳೋ ಅವಕಾಶ ಸಿಗ್ತಾ ಇರಲಿಲ್ಲ. ಬೇಜಾರಾಯ್ತು, ದೇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಪ್ರತಿದಿನ ಒಂಥರ ಅನ್ನಿಸ್ತಾ ಇತ್ತು. ಕೆಲವು ತಿಂಗಳಾದ ನಂತರ ದೇವರು ಏನ್ ಮಾಡಿದ್ರು ಅಂದ್ರೆ, ಒಂದು ನನಗೆ ವಿಷಯ ತಿಳಿತು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಹೋಗ್ಬೇಕು ಅನ್ಕೊಂಡಿದ್ನೋ ಆ ಡಿಪಾರ್ಟ್ಮೆಂಟ್ ಇರುವಂತ ಅಷ್ಟು ಜನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರು. ಯಾಕೆ? ಅಲ್ಲಿರುವಂತ ಯಾವೋ ಒಂದು ವ್ಯಕ್ತಿ ಏನಾಯ್ತು ಅಂತ ನನಗೆ ಸ್ಪಷ್ಟತೆ ಗೊತ್ತಿಲ್ಲ. ಅವ್ರೇನೋ ಸ್ವಲ್ಪ ದುಡ್ಡು ತಗೊಂಡು ಆ ಥರ ಏನೋ ತಪ್ಪು ವ್ಯವಹಾರ ಮಾಡಿದ್ದಕ್ಕೋಸ್ಕರ ಇಡೀ ಡಿಪಾರ್ಟ್ಮೆಂಟ್ನೇ ತೆಗೆದು ಬಿಸಾಕ್ಬಿಟ್ಟಿದ್ರು. ನನಗನ್ನಿಸ್ತು, ಅರೆ ನಾನು ಆ ಡಿಪಾರ್ಟ್ಮೆಂಟ್ ಹೋಗಿದ್ರೆ ನಾನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಇಡೀ ಡಿಪಾರ್ಟ್ಮೆಂಟ್ನೇ ಕೆಲಸ ತೆಗೆದಾಕ್ಬಿಟ್ರೆ ನನಗೂ ಕೆಟ್ಟ ಹೆಸರು ಬಂದು ನಾನು ಕೆಲಸ ಕಳ್ಕೋಬೇಕಾಗಿತ್ತು. ಇಂತಹ ಒಂದು ಅವಮಾನಕ್ಕೆ ಗುರಿ ಆಗದಿರೋ ರೀತಿಲಿ ದೇವ್ರು ನನ್ನ ಬಚಾವ್ ಮಾಡಿದ್ದಾರೆ, ದೇವ್ರು ನನ್ನ ಉಳಿಸಿದ್ದಾರೆ. ಆಗ ಪ್ರಾರ್ಥನೆ ಮಾಡದೆ ದೇವ್ರು ಆಶೀರ್ವಾದ ಮಾಡಿಲ್ಲ ಅಂತ ಅನಿಸ್ತಾ ಇತ್ತು. ದೇವ್ರು ಆ ಒಂದು ಡಿಪಾರ್ಟ್ಮೆಂಟ್ ಹೋಗುವಂತ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಅದೇ ಒಂದು ಆಶೀರ್ವಾದವಾಗಿ ಮಾರ್ಪಾಡಾಯ್ತು. ಆ ವಿಷಯ ತಿಳಿದಾಗ ದೇವ್ರಿಗೆ ನಾನು ಕೃತಜ್ಞತೆ ಹೇಳಿದೆ. ಅದೇ ಸಮಯದಲ್ಲಿ ಇನ್ನೊಂದು ವಿಷಯ ನಡೀತು. ಏನಂತಂದ್ರೆ, ಒಂದಿನ ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗಿ ನೋಡ್ದ ಅಂತಂದ್ರೆ ನಾವು ಕಾಯ್ತಾ ಇದ್ರಿ, ಬಾಸ್ ಬಂದಿಲ್ಲ. ಬೆಳಿಗ್ಗೆ ನಾವು ಆಯ್ತು, ಮಧ್ಯಾಹ್ನ ಆಯ್ತು, ಬಾಸ್ ಬಂದಿಲ್ಲ. ಆಮೇಲೆ ನಮ್ಗೆ ವಿಷಯ ತಿಳಿತು. ಅಗೇನ್ ಏನಕ್ಕೆ ಆಯ್ತು ಅಂತ ಗೊತ್ತಿಲ್ಲ. ನಮ್ಮ HR ಅವ್ರು ನಮ್ಗೊಂದು ಮೇಲ್ ಕಳಿಸಿದ್ರು. ಏನಂತಂದ್ರೆ, ನಮ್ಮ ಬಾಸ್ ಯಾರಾಗಿದ್ರು ಅವ್ರನ್ನು ಕೂಡ ಕೆಲ್ಸಕ್ಕೆ ತೆಗೆದ್ಬಿಟ್ಟು, ಬಾಸ್ ಇಲ್ಲ ಈಗ, ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಬಾಸ್ ಆಗಿ ಬಂದು ಅವ್ರ ಜೊತೆಲಿ ನನ್ನ ಸಂಬಂಧ ಚೆನ್ನಾಗಿತ್ತು, ನಾನು ಇನ್ನಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಯ್ತು. ದೇವರು ಯಾವ ರೀತಿಯಾಗಿ ನಾನು ಏನ್ ಕೇಳ್ಕೊಂಡು ಅದು ಕೊಟ್ಟಿಲ್ಲ ಅಂತ ಬೇಜಾರಾಗಿದ್ರೆ ಕೆಲವು ತಿಂಗಳಾದ ನಂತರ ನನ್ಗೆ ಅರ್ಥ ಆಯ್ತು ಯಾವ ರೀತಿಯಲ್ಲಿ ದೇವ್ರು ನನ್ಗೆ ಆಶೀರ್ವಾದ ಮಾಡಿದ್ರು ಅಂತ. ಅವಾಗ ನನ್ಗೆ ಅನಿಸ್ತು, ನಾನು ಪ್ರಾರ್ಥನೆಯಲ್ಲಿ ಇದ್ದೆ, ದೇವ್ರೆ ನಿನ್ ಚಿತ್ತ ಏನಾಗಿತ್ತೋ ಅದು, ಚಿತ್ತ ಏನಿದೆಯೋ ಅದ್ರ ಪ್ರಕಾರ ನಡೀಲಿ ಅಂತ ಹೇಳಿ ದೇವರಿಗೆ ಶರಣಾಗತನಾಗಿದ್ದೆ. ಅದಕ್ಕೋಸ್ಕರ ನಾನು ಏನ್ ಇಷ್ಟಪಟ್ಟನೋ ಆ ರೀತಿಲಿ ಆಗಿಲ್ಲ ಅಂದ್ರೂ ಕೂಡ ದೇವರು ಅದ್ಭುತವಾಗಿ ಆಶೀರ್ವಾದ ಕೊಟ್ಟರು ನನಗೆ, ನನ್ನನ್ನ ಕಾಪಾಡಿದೆ. ಇದು ಪ್ರಾರ್ಥನೆಯಲ್ಲಿರುವಂತಹ ಒಂದು ಶಕ್ತಿ. ಈ ರೀತಿಯಲ್ಲಿ ಖಂಡಿತವಾಗ್ಲೂ ನಮ್ಮೆಲ್ಲರ ಜೀವನದಲ್ಲಿ ಆಗಿದೆ. ಅದಕ್ಕೋಸ್ಕರ ಆ ಪಾಠ ಏನಿದೆಯೋ ನಾವು ಕಲ್ತಿದ್ರೋ ಅದನ್ನ ಮರೆಯೋದು ಬೇಡ. ಯಾಕೋಬ 4ನೇ ಅಧ್ಯಾಯ 2ನೇ ವಚನ ಹೇಳ್ತಾ ಇದ್ದಾರೆ, ನೀವು ದೇವರನ್ನು ಕೇಳಿಕೊಳ್ಳದಿರುವ ಕಾರಣ ನಿಮಗೆ ಸಿಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಏನೇ ಒಂದು ಆಯ್ಕೆ ಮಾಡೋಕ್ಕಿಂತ ಮುಂಚೆ, ಒಪ್ಪಂದ ಸಹಿ ಹಾಕುವ ಮುಂಚೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಪ್ರತಿ ಸಾರಿ ನಾವು ಕೇಳ್ಕೋಬೇಕಾಗಿರೋ ಕ್ವಶನ್, ನಾನು ಇದರ ಬಗ್ಗೆ ಪ್ರಾರ್ಥಿಸಿದ್ದೇನೆಯಾ, ದೇವ್ರ ಹತ್ರ ಕೇಳ್ಕೊಂಡಿದ್ದೇನೆ? ಯಾವುದೇ ಒಂದು ನಿರ್ಧಾರ ಮಾಡೋಕ್ಕಿಂತ ಮುಂಚೆ ದೇವ್ರ ಹತ್ರ ಕೇಳೋಣ. ಯಾಕಂದ್ರೆ ಪ್ರಾರ್ಥನೆ ಮಾಡದೇ ಇರುವಂತಹ ಒಂದು ಬೆಲೆ ಬಹಳ ನಷ್ಟಕರವಾದದ್ದು. ಇದು ಹೊಸ ಪಾಠ ಅಲ್ಲ, ಆದ್ರೂ ಈ ವಚನಗಳ ಮೂಲಕ ನಾನು ಜ್ಞಾಪಕ ಪಡಿಸ್ತಾ ಇದ್ದೀನಿ. ನನ್ನನ್ನು ಸೇರಿ ನಾನು ಕಲಿಬೇಕಾಗಿರುವಂತ ಪಾಠ. ಪ್ರತಿಯೊಂದು ವಿಷಯದಲ್ಲೂ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಇಟ್ಟಾಗ ಎಂಥದ್ದೇ ಸನ್ನಿವೇಶ ಇದ್ರೂ ಕೂಡ ದೇವರು ಯಾವ ಅದ್ಭುತವಾಗಿ ಅಂದ್ರೆ ಆ ಅದ್ಭುತ ಕಾರ್ಯ ನಡೆಸೋ ರೀತಿಯಲ್ಲಿ ಬದಲಾವಣೆ ತಗೊಂಬರ್ತಾರೆ ನಮ್ಮ ಜೀವನದಲ್ಲಿ. ಆ ವಿವೇಕ ನಮ್ಮ ಪ್ರತಿಯೊಬ್ಬರಲ್ಲೂ ಬರಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಾರ್ಥನೆ ಮಾಡೋಣ. ಏನೇ ಒಂದು ಆಯ್ಕೆ ಮಾಡೋಕ್ಕಿಂತ ಮುಂಚೆ, ಒಂದು ಮೀಟಿಂಗ್ ಹೋಗ್ತಾ ಇದ್ದೀರಾ ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ಒಬ್ಬರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಸಾಲ ತಗೋಬೇಕು ಅನ್ಕೊಂಡಿದ್ದೀರಾ ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ಯಾರಿಗಾದ್ರೂ ದುಡ್ಡು ಕೊಡ್ಬೇಕಂತಿದ್ದೀರಾ ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ಏನೇ ಒಂದು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಾರ್ಥನೆಯಲ್ಲಿ ಮಗ್ನರಾಗಿರೋಣ. ಆವಾಗ ನಮ್ಮ ಜೀವನ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಕಟ್ಕೊಡೋಣ. ನಾವಿಲ್ ಮೇಲೆ ಏನ್ ಮಾಡೋಣ ಅಂತಂದ್ರೆ, ಒಂದು
ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತಂದ್ರೆ ಪ್ರಾರ್ಥನೆ ಪ್ರತಿದಿನ ಮಾಡುವಂತ ಅಭ್ಯಾಸ ಬೆಳೆಸ್ಕೊಳ್ಳೋದು ಒಂದು ಲೆವೆಲ್. ನೆಕ್ಸ್ಟ್ ಲೆವೆಲ್ ಅಂತಂದ್ರೆ ಬರೀ ಬೆಳಿಗ್ಗೆ ಮಾತ್ರ ಪ್ರಾರ್ಥನೆ ಮಾಡೋದಲ್ದಿರ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಬೇಕಂದ್ರೆ ಅಲಾರಂ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡಬೇಕು ಅಂತ ಅಲಾರ್ಮ್, ಯಾಕಂದ್ರೆ ಮರ್ತೋಗ್ಬಿಡ್ತೀನಿ ನಾವು ಪ್ರತಿದಿನ ಎಷ್ಟು ಬ್ಯುಸಿಯಾಗಿ ಬಿಡ್ತಾ ಇದೆ ಅಂದ್ರೆ ಮರ್ತೋಗ್ಬಿಡ್ತೀರಿ. ಸೊ ಅದಕ್ಕೋಸ್ಕರ ಅಲಾರಂ ಇಟ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ಅನ್ನೋಂಥ ಅಭ್ಯಾಸ ಬೆಳೆಸ್ಕೊಳ್ಳೋಣ. ಏನಾದ್ರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ, ಮಾಡಿದ ನಂತರ ಕೂಡ ಪ್ರಾರ್ಥನೆ ಮಾಡೋಣ. ಆ ಅಭ್ಯಾಸ ಬೆಳೆಸ್ಕೊಳ್ಳೋಣ. ಕೊನೆಯದಾಗಿ ನಾವು ಪ್ರತಿದಿನ ಮೊಬೈಲಲ್ಲಿ ಎಷ್ಟೋ ಸಮಯ ಕಳೀತಾ ಇರ್ತೀರಿ, ಎಷ್ಟೋ ವಿಡಿಯೋಗಳು ನೋಡ್ತಾ ಇರ್ತೀರಿ. ಅವಾಗವಾಗ ಆ ವಿಡಿಯೋ ನೋಡೋದು ನಿಲ್ಲಿಸಿ ಕೆಲವು ಕ್ಷಣಗಳು ಪ್ರಾರ್ಥನೆ ಮಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಳೋಣ. ವಿಡಿಯೋ ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪ್ರಾರ್ಥನೆ ಮಾಡದಿರೋ ವಿಡಿಯೋ ನೋಡೋದು ಆ ಅಭ್ಯಾಸ ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಆ ರೀತಿಲಿ ಪ್ರಾರ್ಥನೆ ಮಾಡುವಂಥ ಅಭ್ಯಾಸಗಳು ಬೆಳೆಸ್ಕೊಂಡು ಹೋಗ್ತಾ ಇರೋಣ. ಈ ವಿಷಯ ನಾವು ಮಾಡೋಣ, ಮತ್ತೊಬ್ಬರಿಗೂ ಪ್ರೋತ್ಸಾಹನೆ ನೀಡೋಣ. ಈ ರೀತಿಲಿ ಮಾಡೋದ್ರಿಂದ ಆಶೀರ್ವಾದ ಇದೆ ಅಂತ ಹೇಳಿ. ಈಗ ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಬೇಕಾದ್ರೆ ಶಿಲುಬೆ ಅನೇಕ ವಿಷಯಗಳು ನಮ್ಗೆ ತಿಳಿಸ್ಕೊಡ್ತಾ ಇರುತ್ತೆ. ಈ ಪಾಠದ ವಿಷಯ ಅಂದ್ರೆ ಪ್ರಾರ್ಥನೆ ಅನ್ನುವಂಥ ವಿಷಯ ಬಂದಾಗ ಶಿಲುಬೆ ಬಗ್ಗೆ ಯೋಚನೆ ಮಾಡಿದಾಗ ಅಂದ್ರೆ ಯೇಸು ಕ್ರಿಸ್ತು ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಉದಾಹರಣೆ ಆಗಿದ್ದಾರೆ. ಈ ವಿಷಯದಲ್ಲೂ ಉದಾಹರಣೆ ಆಗಿದ್ದಾರೆ. ಅವರು ಶಿಲುಬೆ ಹತ್ತಕ್ಕಿಂತ ಮುಂಚೆ ಅವ್ರಿಗೆ ಎಷ್ಟು ನೋವಾಗ್ತಾ ಇತ್ತು ಅಂತಂದ್ರೆ ಅವ್ರ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದಾರೆ, ಈ ಪಾತ್ರೆ ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆಯೇ ಆಗಲಿ. ಅಂದ್ರೆ ಅವ್ರಿಗೆ ಕಳ್ಕೊಳ್ಳೋಷ್ಟು ನೋವು ಆಗ್ತಾ ಇದ್ರು ಕೂಡ ಅವ್ರ ಪ್ರಾರ್ಥನೆಯಲ್ಲಿ ನನ್ನ ಚಿತ್ತದಂತಲ್ಲ ದೇವರೇ ನಿನ್ನ ಚಿತ್ತದಂತಾಗ್ಲಿ, ತಂದೆಯೇ ನಿನ್ನ ಚಿತ್ತದಂತಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಈಗ ಈ ರೊಟ್ಟಿ ಮತ್ತು ದ್ರಾಕ್ಷರಸ ತಗೊಳ್ಬೇಕಾದ್ರೆ ರೊಟ್ಟಿ ಯೇಸು ಕ್ರಿಸ್ತರ ದೇಹಕ್ಕೆ ಹೋಲಿಸುತ್ತೆ, ದ್ರಾಕ್ಷರಸ ಯೇಸು ಕ್ರಿಸ್ತರ ರಕ್ತಕ್ಕೆ ಹೋಲಿಸುತ್ತೆ. ಆ ರೊಟ್ಟಿ ದ್ರಾಕ್ಷರಸ ತಗೊಳ್ಳೋಕೆ ಮುಂಚೆ ನಾನು ಕೂಡ ಯೇಸುವೆ ನಿನ್ನಂತೆ ಪ್ರತಿಯೊಂದು ವಿಷಯದಲ್ಲೂ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಅನ್ನುವಂಥ ಪ್ರಾರ್ಥನೆ ಪ್ರತಿಯೊಂದು ವಿಷಯದಲ್ಲೂ ನನ್ನ ಮನೋಭಾವ ಹಂಗಾಗ್ಬೇಕು, ನನ್ನ ಮನಸ್ಸು ಹಂಗಾಗ್ಬೇಕು, ಆ ಅಭ್ಯಾಸ ಬೆಳೆಸ್ಕೋಬೇಕು ಅನ್ನುವಂಥ ನಿರ್ಧಾರ ಮಾಡಿ, ಯೇಸುವೆ ನೀವು ಈ ಪಾಠ ನನಗೆ ಕಲಿಸ್ಕೊಟ್ರಿ, ಪ್ರಾಣ ಹೋಗುವಂಥ ಸಮಯದಲ್ಲೂ ಕೂಡ ನೀವು ಈ ರೀತಿಲಿ ಪ್ರಾರ್ಥಿಸಿದ್ರಿ, ಆ ಮನಸ್ಸು ನನಗೂ ಕೊಡಿ ಅಂತ ಪ್ರಾರ್ಥನೆಯಿಂದ ಈ ರೊಟ್ಟಿ ಮತ್ತು ದ್ರಾಕ್ಷರಸ ತಗೊಳ್ಳೋಣ. ಅದಕ್ಕೋಸ್ಕರ ಪ್ರಾರ್ಥಿಸೋಣ. ಯೇಸುವೆ, ಎಷ್ಟು ನೋವು ನೀವು ಶಿಲುಬೆ ಮೇಲೆ ಪಟ್ಟಿಸುವ, ನಿಮ್ಮ ಪ್ರಾಣ ಕಳ್ಕೊಳ್ಳೋಷ್ಟು ನೋವು, ಆದ್ರೂ ನನ್ನ ಚಿತ್ತದಂತಲ್ಲ ತಂದೆ ನಿನ್ನ ಚಿತ್ತದಂತೆ ಅನ್ನೋಂಥ ಉದಾಹರಣೆ ನಮಗೆ ತೋರಿಸ್ಕೊಟ್ರೆ ಅದಕ್ಕೋಸ್ಕರ ತಂದೆ ಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇನ್ಮೇಲೆ ನನ್ನ ಚಿತ್ತದಂತಲ್ಲ ತಂದೆ ನಿನ್ನ ಚಿತ್ತದಂತೆ ಆಗ್ಲಿ ಅನ್ನೋಂಥ ಮನೋಭಾವ ನಮ್ಮಲ್ಲಿ ಬೆಳೆಸಿ ಸ್ವಾಮಿ. ಆ ರೀತಿಲಿ ಇಲ್ದಿರ ಎಷ್ಟೋ ವರ್ಷಗಳು ನಾವು ಜೀವನ ಮಾಡ್ಕೊಂಡು ಬಂದ್ರಿ, ಎಷ್ಟೋ ನಷ್ಟಗಳನ್ನು ಅನುಭವಿಸಿದ್ವಿ, ಮೂರ್ಖರು ನಾವು ಸ್ವಾಮಿ. ನಮ್ಮ ಕ್ಷಮಿಸಿ ನಮ್ಮನ್ನ ಬದಲಾವಣೆ ಮಾಡಿ ಸ್ವಾಮಿ. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಬದಲಾವಣೆ ಆಗಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದು ಬೇಡ್ಕೊಂತ ಇದ್ದೀನಿ ಪವಿತ್ರಾತ್ಮರೇ, ನೀವು ನಮ್ಮನ್ನು ಜ್ಞಾಪಕಪಡಿಸಿ, ನೀವು ನಮಗೆ ಚೇತರಿಸಿ, ನೀವು ನಮ್ಮನ್ನ ಬದಲಾವಣೆ ಪಡಿಸಿ. ನಾವು ನನ್ನ ಸ್ವಂತ ಬುದ್ಧಿ ಪ್ರಕಾರ ಅಲ್ದಿರ, ನನ್ನ ಸ್ವಂತ ನಿರ್ಧಾರಗಳ ಪ್ರಕಾರ ಅಲ್ದಿರ, ನನ್ನ ಸ್ವಂತ ಆಯ್ಕೆಗಳಿಲ್ದಿರ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಶರಣಾಗತನಾಗಿದ್ದು ನಿಮ್ಮ ಆಯ್ಕೆ ಏನು, ನಿಮ್ಮ ಚಿತ್ತ ಏನು, ಆ ವಿಷಯ ಯಾವತ್ತೂ ನಾನು ಮರೆಯಬಾರ್ದು. ಇವತ್ತಿನ ಈ ಒಂದು ಪಾಠದಲ್ಲಿ ನಾವು ಕಲ್ತ್ಕೊಂಡ್ರಿ ಯಾವ ರೀತಿಲಿ ಇವರು ನಿಮ್ಮ ಚಿತ್ತ ಏನು ಅಂತ ತಿಳಿದಿರ ಎಂತಹ ದೊಡ್ಡ ಬೆಲೆ ಕೊಟ್ಟರು ಸ್ವಾಮಿ. ಆ ರೀತಿ ಅಲ್ದಿರ ಬುದ್ಧಿವಂತರಾಗಿ ನಿಮ್ಮ ಆಯ್ಕೆ ಏನು, ನಿಮ್ಮ ವಚನ ಏನು ಹೇಳುತ್ತೆ ಅದ್ರ ಪ್ರಕಾರ ನಡಿಬೇಕು, ನಿಮ್ಮ ಮಾರ್ಗದರ್ಶನದ ನಡಿಬೇಕು ಅನ್ನೋಂಥ ಪಾಠ ನಮಗೆ ಕಲಿಸ್ಕೊಟ್ರಿ ಸ್ವಾಮಿ. ಅದಕ್ಕೋಸ್ಕರ ಕೃತಜ್ಞತೆ. ಈ ರೊಟ್ಟಿ ಮತ್ತು ದ್ರಾಕ್ಷರಸನ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಈ ಒಂದು ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳ್ತಾ ಇದ್ರಿ. ಆಮೇಲೆ